ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ನೀವು ನಂಬಿದ ದೇವತೆಗಳ ಅನುಗ್ರಹ, ಆಶೀರ್ವಾದ, ಮಾರ್ಗದರ್ಶನ ಸಮಯಕ್ಕೆ ಸರಿಯಾಗಿ ನಿಮ್ಮನ್ನು ಕಾಪಾಡ್ತಾ ಇದೆ. ಹಾಗೆ ಆ ಶಕ್ತಿಯಲ್ಲಿ ನೀವು ಸಂರಕ್ಷಿತರಾಗಿದ್ದೀರಾ. ಹಾಗಾದರೆ ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ, ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಕೂಡ ಮಾಡುತ್ತೆ. ಹಾಗಾದರೆ ಎಂದಿನಂತೆ ನೀವು ನಂಬಿದ ದೇವರನ್ನ, ಗುರುವನ್ನ ಸ್ಮರಣೆ ಮಾಡ್ತಾ ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ತಾ ನಿಧಾನವಾಗಿ ಉಸಿರನ್ನ ಹೊರಗೆ ಹಾಕ್ತಾ ಗುರುವಿಗೆ ಹಾಗೆ ನೀವು ನಂಬಿದ ದೇವತೆಗಳ ಎನರ್ಜಿಗೆ ಕನೆಕ್ಟ್ ಆಗಿ. ಮೊದಲನೆಯದಾಗಿ, ನಿಮ್ಮ ಜೀವನದಲ್ಲಿ ಒಂದು ಶುಭ ಆರಂಭದ ಸೂಚನೆಯನ್ನು ಬಾಬಾ ಕೊಡ್ತಾ ಇದ್ದಾರೆ. ಯಾವುದೋ ಒಂದು ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ಮನಸ್ಸಲ್ಲಿ ಒಂದು ಯೋಜನೆ ಹಾಕ್ಕೊಂಡಿದ್ದೀರ, ಅದು ಶುಭಾರಂಭವನ್ನು ಸೂಚಿಸ್ತಾ ಇದೆ. ಖಂಡಿತ ಆ ವಿಚಾರವನ್ನು ಗುರುವಿಗೆ, ನೀವು ನಂಬಿದ ದೇವತೆಗಳಿಗೆ ಸಮರ್ಪಣೆ ಮಾಡಿ ಶರಣಾಗಿಸಿ, ಅಹಂಕಾರ, ನಾನು ಮಾಡ್ತಾ ಇದ್ದೀನಿ ಅನ್ನುವ ಭಾವವನ್ನು ತೊರೆದು ಆ ವಿಚಾರದಲ್ಲಿ ಮುಂದುವರಿದು ಜಯ ಸಿಗತ್ತೆ. ಅದು ವ್ಯಾಪಾರದ ವಿಚಾರದಲ್ಲೇ ಆಗಿರ್ಬೋದು, ಇಲ್ಲ ಯಾವುದೋ ಏನೋ ಒಂದು ಖರೀದಿಯ ವಿಚಾರದಲ್ಲೇ ಆಗಿರ್ಬೋದು, ಇಲ್ಲ ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರದಲ್ಲೇ ಆಗಿರ್ಬೋದು, ಅದು ಖಂಡಿತ ಶುಭ ಆರಂಭವನ್ನು ಮಾಡ್ತಾ ಇದೆ. ಇಲ್ಲಿ ಶುಭ ಯೋಗದೊಂದಿಗೆ ಖಂಡಿತ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಮನಸ್ಸಿನ ಆತಂಕ ಕಡಿಮೆ ಮಾಡ್ಕೊಳ್ಳಿ, ಗುರುವಿಗೆ ಆ ವಿಚಾರವನ್ನು ಶರಣಾಗಿಸಿ ಅಂತಲೇ ಬರ್ತಾ ಇದೆ. ಯಾಕಂದರೆ ಆ ವಿಚಾರದಲ್ಲಿ ನಿರ್ಧಾರ ತಗೊಳ್ಳೋದು ನಿಮಗೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ಆವಾಗ ಸಂಪೂರ್ಣವಾಗಿ ನೀವು ನಂಬಿದ ದೈವಶಕ್ತಿಗೆ, ಗುರುವಿಗೆ ಆ ವಿಚಾರವನ್ನು ನೀವು ಶರಣಾಗಿಸಿದಾಗ ಅದರ ಭಾರ ನಿಮ್ಮ ಹೆಗಲ ಮೇಲಿಂದ ಅವರ ಪಾದಗಳಿಗೆ ಕನೆಕ್ಟ್ ಆಗುತ್ತೆ. ಆಗ ಅದು ಖಂಡಿತವಾಗಿಯೂ ಅವರ ಯೋಜನೆಯ ಪ್ರಕಾರ ನಿಮ್ಮ ಜೀವನಕ್ಕೆ ಮತ್ತೊಮ್ಮೆ ಹೊಸ ರೂಪವನ್ನು ಪಡೆದು ಆಶೀರ್ವಾದದ ರೂಪದಲ್ಲಿ ಬರುತ್ತೆ ಅನ್ನೋ ರೀತಿ ಎನರ್ಜಿ ಕನೆಕ್ಟ್ ಆಗ್ತದೆ. ಗುರುಸ್ಥಾನ ಬಲವಾಗಿದೆ ನಿಮ್ಮ ಮೇಲೆ, ಹಾಗಾಗಿ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ನಿಂತಿರುವ ಕೆಲಸಗಳು ಕೂಡ ಮುಂದುವರಿತವೆ. ಹಾಗೆ ನೀವು ತುಂಬಿದ ಒಂದು ಸಭೆ ಆಗಿರ್ಬೋದು, ಇಲ್ಲ ಗುಂಪಾಗಿರ್ಬೋದು, ಅದರ ಮಧ್ಯೆ ಇದ್ದಾಗಲೂ ನಿಮ್ಮನ್ನು ಯಾವುದೋ ಕಣ್ಣುಗಳು ಗಮನಿಸ್ತವೆ. ಹಾಗೆ ಒಂದು ಬಹುದೊಡ್ಡ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಾಕೊಂಡಾಗಲೂ ಕೂಡ ಅಲ್ಲಿ ಅನಿರೀಕ್ಷಿತವಾದ ಒಂದು ಸಹಾಯ ನಿಮ್ಮೆದುರಿಗೆ ಬರುತ್ತೆ. ನಿಮಗೆ ತಿಳಿದಿರೋದಿಲ್ಲ ಆ ಸಹಾಯ ನನಗೆ ಈ ರೀತಿಯಾಗಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಈ ರೀತಿ ಪರಿವರ್ತನೆಗಳು ಎದುರಾಗ್ತವೆ. ನೀವು ಕೆಲವು ಬಾರಿ ಯೋಚಿಸ್ತೀರಾ, ನೀವು ಒಬ್ಬರೇ ಇದ್ದೀರಾ ಹಾಗೂ ಒಂಟಿಯಾಗಿದ್ದೀರಾ ಅಂಥೇಳಿ. ಆದರೆ ನಿಮ್ಮ ಪರಿಶ್ರಮವನ್ನು ಹಾಗೆ ಸಂಘರ್ಷದ ಹೋರಾಟವನ್ನು ಯಾರೂ ಗಮನಿಸ್ತಾ ಇಲ್ಲ ಅಂಥೇಳಿ ನೀವು ಅಂದ್ಕೊಂಡಿದ್ರೆ ಅದು ತಪ್ಪು. ಯಾಕಂದರೆ ಕೆಲವು ದೈವಿಕ ಶಕ್ತಿಗಳು ನಿಮ್ಮ ವಿಚಾರದಲ್ಲಿ ಬೇರೆಯೇ ಹೇಳ್ತಾ ಇದ್ದಾವೆ. ನಿಮ್ಮನ್ನು ಗೌರವಿಸಿ, ಪ್ರೀತಿಸಿ, ಬೆಲೆ ಕೊಡುವವರು ಇದ್ದಾರೆ, ಆದರೆ ಅವರು ಎದುರಿಗೆ ಬರಲು ಅಂಜುತ್ತಾ ಇದ್ದಾರೆ. ಯಾಕಂದರೆ ನಿಮ್ಮ ವ್ಯಕ್ತಿತ್ವ ಬೆಟ್ಟದ ಥರ, ಹಾಗೆ ಸ್ವಲ್ಪ ಕಠೋರ, ತುಂಬ ದೃಢ ನಿರ್ಧಾರ, ಹಾಗೆ ಆತ್ಮವಿಶ್ವಾಸ ಹೆಚ್ಚಿರೋದ್ರಿಂದ ಕೆಲವರಿಗೆ ನೀವು ಬಹಳ ಭಿನ್ನವಾಗಿ ಕಾಣ್ತೀರಾ, ತುಂಬ ಶಿಸ್ತಿನ ರೀತಿಯಲ್ಲಿ ಕಾಣ್ತೀರಾ. ಹಾಗಾಗಿ ಕೆಲವರು ನಿಮಗೆ ಸಹಾಯ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರು ಕೂಡ, ಇಲ್ಲ ಅವರ ಪ್ರೀತಿಯನ್ನು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅನ್ನೋದು ಇದ್ದರೂ ಕೂಡ ಕೆಲವರು ನಿಮ್ಮ ಬಳಿ ಆ ಒಂದು ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಕೆಲವು ವಿಚಾರಗಳನ್ನು ನಿಮ್ಮ ಬಳಿ ಹೇಳ್ಕೊಳ್ಳೋಕ್ಕೆ ಹೆದರ್ತಾ ಇದ್ದಾರೆ. ಹಾಗೆ ನೀವು ಸ್ವಲ್ಪ ಸಮಯದಿಂದ, ಅಂದರೆ ಸ್ವಲ್ಪ ಒಂದು ದೊಡ್ಡ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಹೇಳಿ ಬರ್ತಾ ಇದೆ. ಒಂದು ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ, ಆಗಲೇ ಇನ್ನೊಂದು ಸಮಸ್ಯೆ ಎದುರು ಬಂದು ನಿಂತಿದೆ ಅನ್ನಿಸ್ತಾ ಇದೆ. ಪ್ರಯತ್ನ ಪಟ್ಟರೂ ಕೂಡ ಕೆಲವು ವಿಚಾರಗಳು ನಿಮ್ಮ ಪರವಾಗಿ ಇರೋದೇ ಇಲ್ಲ. ಬರುವ ಈ ಯುಗಾದಿಯ ಅಮಾವಾಸ್ಯೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ದೊಡ್ಡ ಬದಲಾವಣೆಯನ್ನು ತರ್ತಾ ಇದೆ. ಅಂದರೆ ಒಂದು ಪಾವನ ಅವಕಾಶವನ್ನು ನಿಮಗೆ ಕನೆಕ್ಟ್ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಪಾಲಿಗೆ ಈ ಯುಗಾದಿ ಬಹಳ ಮಹತ್ವಪೂರ್ಣ ಸಮಯವಾಗಿರುತ್ತೆ. ನಿಮ್ಮ ಹಳೆಯ ನಕಾರಾತ್ಮಕ ಊರ್ಜೆಗಳನ್ನು ದೂರ ಮಾಡಿ ಹೊಸ ಶುಭಾರಂಭವನ್ನು ತರ್ತಾ ಇದೆ. ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಸ್ಥಿರವಾದ ಒಂದು ಪರಿಹಾರವನ್ನು ಗುರುವು ಸೂಚಿಸ್ತಾ ಇದ್ದಾರೆ. ಸಮಯ ಇದ್ದಾಗಲೇ ತೆಗೆದುಕೊಳ್ಳುವ ಒಂದು ಸರಿಯಾದ ತೀರ್ಮಾನ ನಿಮ್ಮ ಜೀವನವನ್ನು ಪೂರ್ತಿಯಾಗಿ ಬದಲಾಯಿಸುತ್ತದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಅದಕ್ಕೆ ನಿಮ್ಮ ಕರ್ಮ ಹಾಗೆ ಉದ್ದೇಶಗಳು, ಸೇವೆಗಳು ಸಹಾಯ ಮಾಡ್ತಾ ಇದ್ದಾವೆ. ಹಾಗೆ ಇಲ್ಲಿ ಕುಗ್ಗದೆ, ದುರ್ಬಲತೆಗೆ ಜಾರದೆ, ಕೆಲವು ವಿಚಾರವನ್ನು ಹೊಸ ಭರವಸೆಯೊಂದಿಗೆ ನೀವು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಶಾಂತವಾದ ಮನಸ್ಸಿನಿಂದ ಖಂಡಿತ ಹುಡುಕಿ ಅನ್ನೋ ರೀತಿಯಲ್ಲಿ ಬರ್ತದೆ. ಅದಕ್ಕೆ ಪರಿಹಾರ ಇದೆ. ನಿಮ್ಮೊಳಗೆ ಒಂದು ಆಳವಾದ ವಿಚಾರ ಇದೆ, ಅದನ್ನು ಅಳೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಆಲೋಚನೆಗಳನ್ನು ಯಾರೂ ಕೂಡ ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ನಿಮ್ಮದು ಒಂದು ಓಲ್ಡ್ ಸೋಲ್ ಎನರ್ಜಿ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಿದೆ. ನೀವು ಬಹಳ ಕಡಿಮೆ ವಯಸ್ಸಿನಲ್ಲೇ ಪರಿಪಕ್ವತೆಯನ್ನು ಹೊಂದಿದ್ದೀರಾ. ಅಂದರೆ ಅಷ್ಟೇ ಜವಾಬ್ದಾರಿಗಳು, ಅಷ್ಟೇ ಕರ್ತವ್ಯಗಳನ್ನು ನೀವು ಪಾಲಿಸಲೇಬೇಕಾಗಿತ್ತು. ಹಾಗಾಗಿ ಅಲ್ಲಿ ಅವು ಒಂದು ಸ್ಥಿರವಾದ ಜೀವನದ ಉದ್ದೇಶವನ್ನು ಹೊಂದಿದ್ವು.
ಅದಕ್ಕೋಸ್ಕರ ನೀವು ಕೆಲವೊಂದು ಸಾರಿ ನಿಮ್ಮಲ್ಲಿ ಎಷ್ಟೇ ಒಂದು ಮುಗ್ಧತೆಯ ಮಗುವಿನ ರೂಪ ಇದ್ದರೂ ಕೂಡ ನೀವು ಹೊರಗಡೆ ಕಠೋರತೆಯಿಂದ ಜವಾಬ್ದಾರಿಯಿಂದ ಕಾಣಿಸ್ತೀರಾ ಇನ್ನೊಬ್ಬರಿಗೆ. ಆದರೆ ನಿಮ್ಮೊಳಗೂ ಕೂಡ ಒಂದು ಮುಗ್ಧ ಮಗುವಿದೆ. ಅದನ್ನು ಜಾಗೃತಗೊಳಿಸ್ಕೊಳ್ಬೇಕು ಅಂತೇಳಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಕೇವಲ ನಿಮ್ಮ ಕಠೋರವಾದ ವ್ಯಕ್ತಿತ್ವ ಮಾತ್ರ ಅವರೆದುರಿಗೆ ಕಾಣಿಸ್ತಾ ಇದೆ. ಹಾಗಾಗಿ ಕೆಲವೊಂದು ಸಾರಿ ನಿಮಗೆ ಒಂಟಿತನ ಕಾಡತ್ತೆ. ಆದರೆ ಇಲ್ಲಿ ನೀವು ಒಂಟಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ಬರ್ತಾ ಇದೆ ಎನರ್ಜಿ. ನಿಮ್ಮ ಕರಿಯರ್ ಬಗ್ಗೆ ಯಾರು ಗೌರವದಿಂದ ಮಾತನಾಡ್ತಾರೋ ಅವರ ಬಗ್ಗೆಯೂ ಕೂಡ ನಿಮಗೆ ಗೌರವವಿದೆ. ನಿಮ್ಮ ಮೌನದ ಭಾಷೆಯನ್ನು ಕೂಡ ಕೆಲವರು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಮ ಆಸೆ. ಹಾಗೆ ಬಯಸ್ತೀರಾ. ಕೆಲವರು ನಿಮ್ಮನ್ನು ಭಾವನೆಹೀನರು ಅಂತ ಹೇಳಿ ಕೂಡ ಅಂದ್ಕೊಳ್ತಾರೆ. ಆದರೆ ಸತ್ಯವೇನೆಂದರೆ ನಿಮ್ಮೊಳಗೂ ಕೂಡ ಭಾವನೆಗಳ ಒಂದು ಮಹಾಸಾಗರವೇ ಇದೆ. ನೀವು ಅದನ್ನು ಆತ್ಮನಿಯಂತ್ರಣದ ವಿಚಾರಗಳ ಕಡೆಯಿಂದ ಅದನ್ನು ತಡೆ ಹಿಡಿದಿದ್ದೀರಾ. ಆದರೂ ಕೂಡ ಇದು ಒಂದು ಕಾರಣ ಆಗಿದೆ. ಕೆಲವರು ನಿಮ್ಮ ಬಗ್ಗೆ ತುಂಬ ಆಕರ್ಷಣೆ ಆಗಲಿಕ್ಕೂ ಕೂಡ ನಿಮ್ಮ ಈ ವ್ಯಕ್ತಿತ್ವವೂ ಕೂಡ ಕಾರಣವಾಗಿದೆ. ನಿಮ್ಮ ಹೊರಗಿನ ಕಠೋರತೆಯನ್ನಷ್ಟೇ ಅಲ್ಲ, ಒಳಗಿನ ಮೃದು ಮನಸ್ಸಿನ ಭಾವನೆಗಳನ್ನು ಹಾಗೆ ಕೋಮಲ ಹೃದಯವನ್ನು ಕೂಡ ಕೆಲವರು ನೋಡಿದ್ದಾರೆ. ಯಾಕಂದರೆ ನಿಮ್ಮದು ನ್ಯಾಯ ಹಾಗೆ ಕಠೋರತೆಯ ವ್ಯಕ್ತಿತ್ವವೇ ಆಗಿದೆ. ನಿಮ್ಮ ಸ್ವಭಾವ ಪ್ರತೀಕ್ಷೆ ಮಾಡೋದು ಕೂಡ ಆಗಿದೆ. ಇದಕ್ಕೆ ಒಂದು ಉದಾಹರಣೆ ಯಾವ ರೀತಿ ಅಂದರೆ, ಕೆಲವೊಂದು ವಿಚಾರಗಳಲ್ಲಿ ಪಾರ್ವತೀ ದೇವಿಯ ಸಹನೆ ನಿಮ್ಮಲ್ಲಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ಹೇಗಂದರೆ, ಸತಿಯ ಅವತಾರದಲ್ಲಿ ಸತಿಯ ಆತ್ಮದಹನದ ನಂತರ ಶಿವನು ಘೋರವಾದ ವೈರಾಗ್ಯ ಧಾರಣೆ ಮಾಡ್ತಾರೆ, ತಪಸ್ಸನ್ನು ಆಚರಿಸ್ತಾರೆ. ಪಾರ್ವತಿ ದೇವಿ ಅವನನ್ನು ಪುನಃ ಪ್ರಾಪ್ತಿ ಮಾಡಿಕೊಳ್ಳಲು ಅನೇಕ ರೀತಿಯ ತಪಸ್ಸನ್ನು ಸಂಕಲ್ಪವನ್ನು ಮಾಡ್ತಾರೆ. ಶಿವನನ್ನು ಸಂಭಾಳಿಸೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಏಕೆಂದರೆ ಕಾಲದ ಕಾಲವೇ ಅವರಾಗಿದ್ದರು. ಹಾಗಾಗಿ ಅವರನ್ನು ಪ್ರಸನ್ನಗೊಳಿಸೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಆದರೆ ಪಾರ್ವತೀ ದೇವಿಯ ಸಂಕಲ್ಪ ಕೂಡ ಅಷ್ಟೇ ದೃಢವಾದ ವಿಶ್ವಾಸದಿಂದ ನಿಂತಿತ್ತು. ಅದೇ ವ್ಯಕ್ತಿತ್ವ ನಿಮ್ಮದು ಅನ್ನೋ ರೀತಿಲಿ ಇಲ್ಲಿ ಕೆಲವು ಸೂಚನೆಗಳಿವೆ. ಪಾರ್ವತೀ ದೇವಿಯೇ ಕೆಲವೊಂದು ಪರೀಕ್ಷೆಗಳನ್ನು ಎದುರಿಸಬೇಕಾಯಿತು. ಅನೇಕ ರೀತಿಯ ಅಂದರೆ ಸ್ವಯಂ ಶಿವನೇ ವೇಷಧಾರಣೆ ಮಾಡಿ ಪಾರ್ವತಿ ಎದುರಿಗೆ ಬಂದು ನಿಂತು ಶಿವನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡಿದರೂ ಕೂಡ ಪಾರ್ವತಿ ದೇವಿಯು ಸ್ವಲ್ಪನೂ ವಿಚಲಿತಳಾಗದೆ, ಅಂದರೆ ಸಂದೇಹ ಪಡದೆ, ಸರಿ ಶಿವನನ್ನು ಸರಿಯಾಗಿ ನಾನು ಅರ್ತಿದ್ದೇನೆ, ಹಾಗಾಗಿ ಶಿವನು ಹೇಗೆ ಇದ್ದರೂ ಅವರು ನನ್ನವರೇ, ನನ್ನ ಪ್ರೇಮ ಕ್ಷಣಿಕ ಆಕರ್ಷಣೆ ಅಲ್ಲ, ಅದು ಜನ್ಮ ಜನ್ಮಗಳ ಬಂಧ ಅನ್ನೋ ರೀತಿಯಲ್ಲಿ ಅವರು ಹೇಳಿ ಆ ಪರೀಕ್ಷೆಯಲ್ಲಿ ಗೆದ್ರಂತೆ. ಅದೇ ರೀತಿ ನಿಮ್ಮ ಎದುರಿಗೂ ಕೂಡ ಅನೇಕ ರೀತಿಯ ಪರೀಕ್ಷೆಗಳನ್ನು ಗುರುವಾಗಿರ್ಬೋದು, ನೀವು ನಂಬಿದ ದೇವರುಗಳು ಇಟ್ಟಿದ್ದಾರೆ. ಯಾಕಂದರೆ ನೀವು ಯಾವುದೋ ಒಂದು ಸಂಕಲ್ಪವನ್ನು ಮಾಡಿ, ಒಂದು ಪೂಜೆಯನ್ನು ಮಾಡಿ, ಒಂದು ವ್ರತವನ್ನು ಮಾಡಿ ನನಗಿದು ಬೇಕು ಅಂತೇಳಿ ಪ್ರಾರ್ಥನೆ ಮಾಡಿದ್ದೀರಾ ಅಂದರೆ ಅದು ಅಷ್ಟು ಸುಲಭಕ್ಕೆ ಸಿಗೋದಿಲ್ಲ. ಅದಕ್ಕೆ ನಿಮ್ಮನ್ನು ಮೊದಲು ಅರ್ಹರಾಗಿಸಲಾಗತ್ತೆ. ಅದೇ ರೀತಿ ಕೆಲವೊಂದು ಸಾರಿ ಕಷ್ಟ, ದುಃಖ, ಸಮಸ್ಯೆ, ಆ ಪೂಜೆ, ಆ ವ್ರತ ಮಾಡಬೇಕಾದ್ರೆ ಮನೆಯಲ್ಲಿ ಸಮಸ್ಯೆ ಆಗೋದು, ಜಗಳ ಆಗೋದು, ಅಂದ್ಕೊಂಡಿದ್ದು ಒಂದು ಕೆಲಸ ಆಗದೆ ಇರೋದು, ಈ ರೀತಿ ಎಲ್ಲ ಆ ಕಡೆ ಈ ಕಡೆ ನಿಮ್ಮ ಜೀವನದಲ್ಲೂ ಆಗಿದ್ದುಂಟು. ಅದರಿಂದ ನೀವು ಕೆಲವೊಂದು ಸರಿ ವ್ರತ, ಆ ಪೂಜೆ ನಿಲ್ಲಿಸಿದ್ದು ಉಂಟು. ಮತ್ತು ಅದೇ ಆಲಸ್ಯ, ಸೋಮಾರಿತನಕ್ಕೆ ನಿಮ್ಮ ಜೀವನವನ್ನು ನೂಕಿಕೊಂಡಿದ್ದು ಉಂಟು. ಆದರೆ ಇಲ್ಲಿ ಅವೇ ನಿಮ್ಮ ಪರೀಕ್ಷೆಗಳಾಗಿದ್ದವು. ಅವುಗಳಲ್ಲಿ ನನ್ನ ಜೊತೆ ನನ್ನ ಗುರು ಇದ್ದಾರೆ, ನಾನು ಹೇಗಿದ್ದರೂ ಅವರ ಶರಣದಲ್ಲಿದ್ದೀನಿ, ಅದೇನೇ ಆದರೂ ಅವರ ಸೇವೆಗಳಲ್ಲೇ ನಾನು ನಿರತಳಾಗಿದ್ದೇನೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ದೃಢ ವಿಶ್ವಾಸದಿಂದ ಸಮರ್ಪಣಾ ಭಾವದಿಂದ ಶರಣಾಗ್ತಿರೋ ಆ ಪರೀಕ್ಷೆಗಳು ನೀವು ಉತ್ತೀರ್ಣರಾಗ್ತೀರ. ಆಗ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋದು ಕೈಗೂಡುತ್ತೆ. ಅದೇ ನೀವು ಸಂದೇಹ ಪಟ್ಬಿಡ್ತೀರಾ. ಯಾಕಂದರೆ ಬೇಗನೆ ಆಸೆ ಕೈಗೂಡಲಿಲ್ಲ, ಇಲ್ಲ ಅಂದರೆ ಅವ್ರು ಸಿಗ್ತಾರೋ ಇಲ್ಲೋ ಅನ್ನೋ ರೀತಿಲಿ, ಇಲ್ಲ ಕೆಲಸ ಆಗುತ್ತೋ ಇಲ್ಲೋ, ಇಲ್ಲ ನಾನು ಕೆಲಸಕ್ಕೆ ಹೋಗಲಿದ್ರೆ ಮನೆಯ ಪರಿಸ್ಥಿತಿ ಏನೋ, ಇಲ್ಲ ನನ್ನನ್ನು ಯಾರೋ ಆಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಲಿ ಕೆಲವಷ್ಟು ಗೊಂದಲಗಳು ನಿಮ್ಮನ್ನು ಕಾಡಿದಾಗ ನೀವು ನಿಮ್ಮದೇ ಆದ ಒಂದು ಪ್ರಾರ್ಥನೆ, ಭಕ್ತಿಯ ಮೇಲೆ ಸಂದೇಹ ಪಡ್ತೀರಾ. ಆ ಪ್ರಾರ್ಥನೆ ಯಾರಲ್ಲಿ ಮಾಡಿದ್ರಿ, ಯಾರಿಗೆ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಆ ಸೇವೆಯನ್ನು ಮಾಡಿದಿರಿ ಅನ್ನೋದನ್ನೇ ಅಲ್ಲಗಳೆದು ಸಂದೇಹ ಪಟ್ಟು ಸಂಶಯಕ್ಕೆ ಆಸ್ಪದ ಮಾಡಿಕೊಂಡು ನೀವು ಆ ಶಕ್ತಿಯ ಮೇಲೆ ಯಾವಾಗ ಅನುಮಾನ ಪಡ್ತೀರೋ ಆಗ ನಿಮ್ಮ ಮತ್ತೆ ಅವರ ಮಧ್ಯೆ ಇರುವ ಒಂದು ಅನುಬಂಧದಲ್ಲಿ ಬ್ಲಾಕೇಜ್ಗಳು ಉಂಟಾಗ್ತವೆ. ಆಗ ಏನಾಗುತ್ತೆ ಅಂದರೆ ಅಲ್ಲಿ ಗುರುವು, ನೀವು ನಂಬಿದ ದೈವಶಕ್ತಿಗಳು ನೀವು ಏನು ಬಯಸಿದ್ರಲ್ಲ ಅದಕ್ಕೋಸ್ಕರ ಏನು ಪ್ರಾರ್ಥನೆ ಮಾಡಿರ್ತೀರೋ, ಪೂಜೆ ಮಾಡಿರ್ತೀರೋ, ಯಾವ ರೀತಿ ಒಂದು ಒಳ್ಳೆಯ ರೀತಿಯ ಕರ್ಮಗಳ ಉದ್ದೇಶವನ್ನು ಹೊಂದಿ ಕರ್ಮಗಳನ್ನು ಮಾಡಿರ್ತೀರೋ ಅದಕ್ಕೆ ಒಂದು ಫಲ ಅಂತೇಳಿ ನಿಗದಿಪಡಿಸಿರ್ತಾರೆ, ಸಿದ್ಧಗೊಂಡಿರುತ್ತದಾಗಲೇ. ಆದರೆ ಅದನ್ನು ತಗೊಳ್ಳೋಕ್ಕೆ ನಿಮ್ಮ ಎದುರಿಗೆ ಕೆಲವು ಪರೀಕ್ಷೆಗಳು ಎದುರಾಗ್ತವೆ. ಆಗ ನೀವು ಆ ಪರೀಕ್ಷೆಗಳಲ್ಲಿ ಎಲ್ಲಾದರೂ ಸಂದೇಹ ಪಟ್ಟು ಇನ್ನೇನು ಆಗೋದೇ ಇಲ್ಲ, ನಾನು ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಟ್ಟೆ, ಗುರು ನನಗೆ ಕೊಡಲಿಲ್ಲ, ಆಗಲಿಲ್ಲ ಬಿಡು ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಬದಲಾವಣೆ ಮಾಡಿಕೊಂಡು ಇನ್ನೊಂದು ಕಡೆ ಮುಖ ಮಾಡ್ತೀರೋ ಆಗ ಆ ಫಲ ಅಲ್ಲೇ
ಸ್ಥಗಿತಗೊಳ್ಳುತ್ತೆ. ಅದು ಅಲ್ಲೇ ಇರುತ್ತೆ. ಅವರು ಕೊಟ್ಟದ್ದನ್ನು ಎಂದಿಗೂ ಮರಳಿ ತಗೊಳ್ಳೋದಿಲ್ಲ. ಆದರೆ ಅದು ಸ್ಥಗಿತಗೊಳ್ಳುತ್ತೆ. ಬ್ಲಾಕೇಜ್ ಉಂಟು ಮಾಡ್ಕೊಳ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಇದನ್ನೇ ಕರ್ಮ ಅನ್ನೋದು. ಹಾಗಾಗಿ ಒಂದು ಬಾರಿ ದೇವರಲ್ಲಿ, ಗುರುವಲ್ಲಿ ನಂಬಿಕೆ ಇಟ್ಟು ಶರಣಾಗಿದ್ದೀರಿ ಅಂದರೆ ಅದರಲ್ಲಿ ಪೂರ್ಣ ಭರವಸೆಯಿಂದ ನೀವು ನಿಲ್ಲಬೇಕು. ನಿಂತಾಗಲೇ ನಿಮಗೆ ಗೆಲುವು ಸಿಕ್ಕಿರೋದು ಕೆಲವರಿಗೆ. ಹಾಗೆ ಇನ್ನೂ ಕೆಲವರು ಸಂಶಯಾಸ್ಪದವಾಗಿ ಯೋಚಿಸ್ತಾ ಇದ್ದಾರೆ, ನಾನು ಬಹಳ ಕಷ್ಟಪಟ್ಟಿದ್ದೀನಿ, ಬಹಳ ಸಂಘರ್ಷ ಮಾಡಿದ್ದೀನಿ, ನನ್ನ ಇಚ್ಛೆ ಪೂರ್ಣಗೊಂಡಿಲ್ಲ, ಸಂತಾನ ಆಗಿಲ್ಲ, ಮದುವೆ ಆಗಿಲ್ಲ, 30 ವರ್ಷ ಆಯಿತು, ಹೀಗೆಲ್ಲ ನಿಮ್ಮದು ಕಂಪ್ಲೇಂಟ್ಸ್ ಇದೆ. ಆ ಕಂಪ್ಲೇಂಟ್ಗಳನ್ನು ನಿಮ್ಮ ಮನಸ್ಸಿಂದ ಮೊದಲು ತೆಗೆದುಹಾಕಿ, ಆ ಜಾಗದಲ್ಲಿ ನನ್ನ ಗುರು ಇದ್ದಾರೆ, ನನ್ನ ಜೊತೆ ನನ್ನ ದೇವರಿದ್ದಾರೆ, ನನಗೇನೋ ತಡ ಆಗ್ತಾಯಿದೆ ಅಂದರೆ ಅದಕ್ಕೂ ಒಂದು ಕಾರಣ ಇದೆ, ನನಗೇನೋ ಒಂದು ಸಿಗ್ತಾ ಇದೆ, ಅದು ನೋವು ಸಿಗ್ತಾ ಇದೆಯೋ ಒಳ್ಳೇದು ಸಿಗ್ತಾ ಇದೆಯೋ ಅದಕ್ಕೂ ಕೂಡ ಒಂದು ಕಾರಣ ಇದೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಸಮರ್ಪಣೆಯಾಗಿ ಶಾಂತವಾಗಿ ಇರಲಿಕ್ಕೆ ಶುರು ಮಾಡ್ತೀರೋ ಆಗ ಕೈಗೂಡೋದೇ ಇಲ್ಲ ಅಂದ್ಕೊಂಡಿರೋ ಕೆಲಸಗಳೆಲ್ಲ ನಿಧಾನವಾಗಿ ಕೈಗೂಡ್ತಾ ಹೋಗ್ತವೆ. ನೀವೀಗ ಆಗೋ ವಿಚಾರವನ್ನು ತಡೆ ಹಿಡಿತಾ ಇದ್ದೀರ ಸಂದೇಹದಿಂದ. ಅಂದರೆ ಆಗಲಿಲ್ಲ ಅಂತ ಹೇಳಿ, ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ ಆಗಲಿಲ್ಲ ಅಂತ ಹೇಳಿ ನೀವು ಪದೇ ಪದೇ ನಕಾರಾತ್ಮಕ ಎನರ್ಜಿಯ ಬಗ್ಗೆ ಎಷ್ಟು ಫೋಕಸ್ ಮಾಡ್ತೀರೋ ಅದು ಆಗ್ತಾಯಿದೆ. ಅದೇ ರೀತಿ ನೀವು ಸಕಾರಾತ್ಮಕ ಎನರ್ಜಿಯ ಪ್ರಕಾರ ಅಂದರೆ ನಾನು ಗುರುವಿನಲ್ಲಿ ಆ ವಿಚಾರವನ್ನು ಶರಣಾಗಿಸಿದ್ದೀನಿ, ಭಗವಂತನ ಮೊರೆ ಹೋಗಿದ್ದೀನಿ, ಖಂಡಿತ ಅವರು ನನಗೆ ಸಹಾಯ ಮಾಡೇ ಮಾಡ್ತಾರೆ ಅನ್ನೋ ವಿಚಾರದ ಬಗ್ಗೆ ಫೋಕಸ್ ಕಡಿಮೆ ಇದೆ ನಿಮಗೆ. ಅಂದರೆ ನಕಾರಾತ್ಮಕ ವಿಚಾರದ ಬಗ್ಗೆ ಎಷ್ಟು ಫೋಕಸ್ ಇದೆಯೋ, ಎಷ್ಟು ನೀವು ಬಹಳ ನಂಬಿಕೆಯಿಂದ ಅದನ್ನು ಮಾತಾಡ್ತೀರೋ, ಅದೇ ರೀತಿ ಒಂದು ಸಕಾರಾತ್ಮಕ ಎನರ್ಜಿಯ ಬಗ್ಗೆ ಅಷ್ಟು ನೀವು ನಂಬಿಕೆಯಿಂದ ಮಾತನಾಡೋದಿಲ್ಲ. ಹಾಗಾಗಿ ಆ ವಿಚಾರದಲ್ಲಿ ಸ್ವಲ್ಪ ಬ್ಲಾಕೇಜ್ಗಳು ಉಂಟಾಗ್ತಾ ಇದ್ದಾವೆ. ಕೆಲವರ ಎನರ್ಜಿಗೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದೆ. ನಿಮ್ಮ ತಪ್ಪನ್ನು ಸುಧಾರಿಸ್ಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಇಲ್ಲಿ ಸೇವೆಯನ್ನು ತೋರಿಸ್ತಾ ಇದ್ದಾರೆ ಬಾಬಾ. ನಿಮ್ಮಿಂದ ಅವರು ₹1 ದಾನ ಧರ್ಮ ಒಂದು ಸೇವೆಯ ರೂಪದಲ್ಲಿ ಸ್ವೀಕರಿಸಿದ್ದಾರೆ ಅಂದರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಅವರು ಸಿದ್ಧಗೊಳಿಸ್ತಾ ಇರ್ತಾರೆ. ಅಂದರೆ ನೀವು ಬಾಬಾರವರ ಹೆಸರಲ್ಲಿ ಯಾರಿಗಾದರೂ ಅನ್ನದಾನ ಮಾಡಿದರೂ ಇಲ್ಲ ಯಾವುದೋ ರೀತಿಯಲ್ಲಿ ಒಂದು ಪ್ರಾಣಿ ಪಕ್ಷಿಗಳ ಆಹಾರ ಕೊಟ್ಟಿದ್ರು, ಅದು ಪುಣ್ಯದ ರೂಪದಲ್ಲಿ ಅವರ ಕಡೆ ಜಮೆ ಆಗಿರುತ್ತೆ. ನಿಮ್ಮ ಹೆಸರಲ್ಲಿ ಅದು ಜಮೆ ಆಗಿರುತ್ತೆ. ಆದರೆ ಖಂಡಿತ ಅದು ನಿಮ್ಮ ಸಮಯಕ್ಕೆ ಸರಿಯಾಗಿ ಸಿಗುತ್ತೆ ಅನ್ನೋದಕ್ಕಿಂತ ಗುರುವು ನಿಮ್ಮ ಸಮಯವನ್ನು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸಿ ನಿಮ್ಮನ್ನು ಅದಕ್ಕೆ ಅರ್ಹರಾಗಿಸಿ ಕೆಲವು ಪರೀಕ್ಷೆಗಳನ್ನ ಎದುರಿಸುವಂತೆ ಮಾಡಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು ನಂತರವೇ ಅದನ್ನು ನಿಮಗೆ ನೀಡೋದು ಅಷ್ಟು ಸುಲಭ ಅಲ್ಲ. ಶ್ರಮ ಇಲ್ಲದೆ ಫಲ ಸಿಗೋದಿಲ್ಲ ಅಂತಾರಲ್ಲ, ಹಾಗೆ ಒಂದು ಕೆಲಸ ಮಾಡಿದಾಗ ಎಷ್ಟು ಶ್ರಮ ಆಗುತ್ತಲ್ವ ನಿಮಗೆ. ಬೆಳಗಿಂದ ಸಂಜೆವರೆಗೂ ಎಲ್ಲೋ ಕೆಲಸ ಹೋಗಿ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ಎಷ್ಟು ಶ್ರಮ ಪಟ್ಟ ಮೇಲೆ ತಾನೇ ನಿಮಗೆ ಆ ಒಂದು ಹಣ ಅವ್ರು ಕೊಡೋದು. ಆ ಹಣ ಕೈಯಲ್ಲಿ ಹಿಡಿದಾಗ ಆ ಶ್ರಮ ಎಲ್ಲ ನಿಮಗೆ ಮರ್ತೋಗುತ್ತೆ. ಅದೇ ರೀತಿ ಇಲ್ಲಿ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ನಾನು ಕಾರ್ಡ್ಗಳನ್ನು ವಿವರಿಸಿದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ. ಅಂದರೆ ನಿಮ್ಮ ಮನಸ್ಥಿತಿ ಹೇಗಿದೆ, ಅದಕ್ಕೆ ಈ ರೀತಿಯಾಗಿ ನಿಮಗೆ ಪರಿಹಾರ ಬೇಕು ಅನ್ನೋದನ್ನು ಗುರುವು ಸೂಚಿಸ್ತಾ ಇದ್ದಾರೆ. ಅದನ್ನು ನಾನು ಇಲ್ಲಿ ವಿಸ್ತರಿಸಿದ್ದೀನಿ. ಹಾಗಾಗಿ ಪಾರ್ವತಿ ದೇವಿಯ ತಾಳ್ಮೆ, ಸಂಯಮ ಸಂಭಾಳಿಸುವ ಶಕ್ತಿ ನಿಮ್ಮಲ್ಲೂ ಇದೆ. ಅದನ್ನು ನೀವು ಜಾಗೃತಗೊಳಿಸ್ಕೊಳ್ಬೇಕು. ಹಾಗೆ ಶಿವನ ಶಕ್ತಿಯು ಕೂಡ ನಿಮ್ಮಲ್ಲಿದೆ. ಕೆಲವೊಂದು ವಿಚಾರಗಳನ್ನು ಪರೀಕ್ಷೆ ಮಾಡಿದ ಮೇಲೆ ಆ ವಿಚಾರಕ್ಕೆ ನೀವು ಪ್ರತಿಸ್ಪಂದಿಸೋದು ಅನ್ನೋದು 2 ಎನರ್ಜಿಗಳು ನಿಮ್ಮಲ್ಲೇ ಇರ್ತವೆ. ಹಾಗಾಗಿ ಒಂದು ರೀತಿ ನೀವು ಕೂಡ ಕೇವಲ ವಿಚಾರಗಳನ್ನು ಸಂಭಾಳಿಸಿ ಅದನ್ನು ಗೆಲ್ಲುವ ಭರವಸೆ ಹೊಂದಿದರೆ ಇದೇ ಗುಪ್ತ ತತ್ವಗಳು ಕೆಲವರಿಗೆ ಇಷ್ಟವಾಗ್ತಾ ಇದ್ದಾವೆ. ನಿಮ್ಮವರಿಗೂ ಯಾವುದಾದ್ರೂ ಸಹಾಯ ತಲುಪ್ತಾ ಇದೆ ಅಂದರೆ ಅದು ಅಷ್ಟು ಸುಲಭಕ್ಕೆ ತಲುಪ್ತಾ ಇಲ್ಲ, ಕಠಿಣ ಪರಿಶ್ರಮದಿಂದಲೇ ತಲುಪ್ತಾ ಇದೆ. ಯಾಕಂದರೆ ನೀವು ಒಬ್ಬ ವ್ಯಕ್ತಿಯ ಎದುರು ನಿಂತಿದ್ದೀರಾ ಅಂದರೆ ಆ ವ್ಯಕ್ತಿಯ ಗುಣವನ್ನು ಅಳೆದು ತೋಗ್ತೀರಾ. ಯಾಕಂದರೆ ಅಷ್ಟೊಂದು ಸಮರ್ಥತೆ ಈಗ ನಿಮ್ಮಲ್ಲಿ ಬಂದಿದೆ. ನಿಮ್ಮ ಒಂದು ಒಳ್ಳೆಯ ಕರ್ಮದ ಉದ್ದೇಶದಿಂದಾಗಿರ್ಬೋದು, ಸೇವೆ, ದಾನ, ಧರ್ಮ, ದಯೆ, ಮನುಷ್ಯತ್ವ, ಮಾನವೀಯತೆಯ ಧ್ಯಾನಿಸುವ ಗುಣಗಳು ಇವೆಲ್ಲವೂ ನಿಮ್ಮನ್ನು ಇಷ್ಟು ಜಾಗೃತಾವಸ್ಥೆಗೆ ತಂದಿದೆ. ಅಂದರೆ ನಿಮ್ಮ ಚಕ್ರಗಳು ಲೆವೆಲ್ ತಗೊಳ್ತಾ ಇದ್ದಾವೆ. ಅಂದರೆ ಒಂದರಿಂದ ಶಿಫ್ಟ್ ಆಗ್ತಾ ಇದೆ ಎನರ್ಜಿ. ಹಾಗಾಗಿ ಅಂದರೆ ಅವು ಕುಗ್ಗಿ ಅಲ್ಲೇ ಕುಳಿತಿಲ್ಲ, ಅವು ಈಗ ಜಾಗೃತ ಅವಸ್ಥೆಗೆ ಬರ್ತಾ ಇರೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ ಸರಿ ತಪ್ಪುಗಳನ್ನು ನಿರ್ಧಾರ ಮಾಡಿ ತೀರ್ಮಾನ ತಗೊಳ್ತಾ ಇದ್ದೀರಾ. ಕೆಲವರನ್ನು ಅರ್ಥ ಮಾಡ್ಕೊಳ್ತಿದ್ದೀರಾ, ಯಾರು ಸರಿ ಯಾರು ತಪ್ಪು ಅನ್ನೋ ರೀತಿಯಲ್ಲಿ ಗುರುತಿಸಿ ಕೆಲವು ವಿಚಾರಗಳನ್ನು ನಿಮ್ಮ ಜೀವನದಿಂದ ಹೊರ ಹಾಕ್ತಾ ಇದ್ದೀರಾ. ಇಗ್ನೋರ್ ಮಾಡಿ ಜೀವನದಲ್ಲಿ ಕೆಲವೊಂದು ವಿಚಾರಗಳನ್ನು ನೀವು ರೂಢಿಸ್ಕೊಂಡು ಅವುಗಳೇ ಸರಿ ಅನ್ನೋ ರೀತಿಯಲ್ಲಿ ಮುಂದೆ ಹೋಗ್ತಾ ಇದ್ದೀರಾ. ಗುರುವಿನ ಶರಣದಲ್ಲಿ ಬಂದ ಮೇಲೆ ಅವರಿಂದ ಸಿಗೋದು ಮೊದಲು ನಿಮಗಿದೆ. ಅಂದರೆ ಶಿಕ್ಷಣ, ನಂತರ ಪರೀಕ್ಷೆಗಳು, ನಂತರ ಫಲ. ಸೃಷ್ಟಿಯ ನಿಯಮ ಕೂಡ ಇದೇ ಆಗಿದೆ. ಯಾಕಂದರೆ ಈ ಒಂದು ಶಿಕ್ಷಣವನ್ನು ಗುರುವಿನಿಂದಲೇ ಕಲ್ತಿದ್ದೀರಾ ನೀವು. ಹಾಗಾಗಿ ಇಲ್ಲಿ ನಿಮಗೆ ಕೆಲವೊಂದು ವಿಚಾರಗಳು ತಕ್ಷಣ ಗೊತ್ತಾಗತ್ತೆ, ಮುಂದಾಗೋ ಸೂಚನೆಯೂ ಗೊತ್ತಾಗತ್ತೆ. ಹಾಗೆ ಈ ವ್ಯಕ್ತಿ ಹೇಗೆ ಅನ್ನೋದು ಕೂಡ ನೀವು ಅರ್ಥ ಮಾಡ್ಕೊಳ್ತೀರಾ. ಕೆಲವೊಂದು ಸಾರಿ ಅನಿವಾರ್ಯ ರೀತಿಯಲ್ಲಿ ಅವ್ರು ತಪ್ಪು ಅಂತ ಗೊತ್ತಿದ್ರೂ ಕೂಡ ನೀವು ಅದನ್ನೇ ಆಯ್ಕೆ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ಕರ್ಮ. ಅಂದರೆ ಅದನ್ನು ನೀವು ಅನುಭವಿಸಲೇಬೇಕು. ಗುರುವು ತಡೀತಾ ಇದ್ದಾರೆ, ಆದರೆ ನೀವು ಅದರಲ್ಲೇ ನಾನು ಬದುಕ್ತೀನಿ ಅನ್ನೋ ರೀತಿಯಲ್ಲಿ ಮುಂದೆ ಹೋಗ್ತಾ ಇದ್ದೀರಾ ಕೆಲವೊಂದು ವಿಚಾರಗಳಲ್ಲಿ. ಅಂದರೆ ಕೆಲವೊಂದು ಸಾರಿ ನೀವು ಅದನ್ನು ಸಂಭಾಳಿಸಿ ಸರಿನೂ ಪಡಿಸ್ಕೊಳ್ತೀರಾ. ಆದರೆ ಇನ್ನೂ ತೀರಾ ಅತಿಯಾದ ಘಟನೆಗಳು ಅನಿವಾರ್ಯವಾಗಿ ನೀವು ಒಪ್ಕೊಂಡಿದ್ದೀರಾ.
ಅವುಗಳನ್ನು ಕೆಲವು ಬಾರಿ ಎದುರಿಸಬೇಕು. ಅವರಿಗೂ ಕೂಡ, ಎದುರಿಗಿದ್ದವರಿಗೂ ಕೂಡ ತಮ್ಮ ತಪ್ಪಿನ ಅರಿವನ್ನು ನೀವು ಮಾಡಿಸಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಆಗ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರೋದಿಲ್ಲ, ನಿಮ್ಮನ್ನು ನೀವು ಗೌರವಿಸ್ಕೊಳ್ಳೋಕ್ಕೆ, ಪ್ರೀತಿಸ್ಕೊಳ್ಳೋಕ್ಕೆ ಧಕ್ಕೆ ಬರೋದಿಲ್ಲ. ಇಲ್ಲಾಂದರೆ ನೀವೆಲ್ಲ ಒಂದು ರೀತಿಯಲ್ಲಿ ಅವರ ಒಂದು ಅನಿವಾರ್ಯತೆಗೆ ಬಲಿಯಾಗ್ಬಿಡ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದೆ. ಹಾಗಾಗಿ ಮಾತಾಡಲಿಕ್ಕೆ ಬಂದಿರೋದೇನು, ಕೆಲವೊಂದು ವಿಚಾರಗಳನ್ನು ಸ್ಪಷ್ಟವಾಗಿ ನಿಮಗೆ ಒಳ್ಳೆಯದು ಅನಿಸಿದ್ದನ್ನು ಅವರ ಎದುರಿಗೆ ಶೇರ್ ಮಾಡ್ಕೊಳ್ಳಿ. ಇದಕ್ಕಿದ್ದ ಹಾಗೆ ನಿಮ್ಮಲ್ಲಾದ ಬದಲಾವಣೆಯಿಂದ, ಪ್ರತಿಕ್ರಿಯೆಯಿಂದ ಅವರಲ್ಲಿ ವ್ಯತಿರಿಕ್ತ ಪರಿಣಾಮ ಉಂಟಾಗ್ಬೋದು. ಆದರೆ ನೀವು ಸರಿಯಾಗಿ ಮಾತನಾಡ್ತಾ ಇದ್ದೀರಾ ಅನ್ನೋದು ಅವರಿಗೆ ಅರಿವಾದ ತಕ್ಷಣ ಅವರು ತಮ್ಮ ತಪ್ಪುಗಳನ್ನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಖಂಡಿತ ಪಡ್ತಾರೆ. 1 ಸಾರಿ 2 ಸಾರಿ 3 ಸಾರಿ ಈ ರೀತಿ ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ಯಾಕಂದರೆ ಇಲ್ಲಿ ನೀವು ಕಾರ್ಮಿಕ್ ಕ್ಲೀನರ್ಸ್ ಕೂಡ ಆಗಿ ಬಂದಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅಂದರೆ ಇಲ್ಲಿ ನಿಮ್ಮ ಆತ್ಮದ ಉದ್ದೇಶ ಕೆಲವರನ್ನು ಸರಿಪಡಿಸಬೇಕು ಅಂತಲೇ ಆಯ್ಕೆ ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಆ ಸಮಯದಲ್ಲಿ ನೀವು ಎಲ್ಲಿಯವರೆಗೂ ಮೌನವಾಗಿ ದುರ್ಬಲತೆಗೆ ಜಾರ್ತಾ ಇರ್ತೀರೋ ಅಲ್ಲಿಯವರೆಗೂ ನಿಮ್ಮ ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಂಡಿರಲ್ಲ. ಆಗ ಅಲ್ಲೇನಾಗುತ್ತೆ, ಎದುರಿಗಿದ್ದವರಿಂದ ತುಂಬ ಟಾರ್ಚರ್ ಹೆಚ್ಚಾಗುತ್ತೆ. ಆಗ ನಿಮ್ಮ ಆತ್ಮದ ಉದ್ದೇಶ ಹೊರಗೆ ಬರುತ್ತೆ. ಆಗ ನೀವು ನೇರವಾಗಿ ಆ ಟಾರ್ಚರನ್ನು ತಡ್ಕೊಳಕ್ಕಾಗದೆ ಅವರಿಗೆ ಪ್ರತಿಕ್ರಿಯಿಸ್ತೀರಾ. ಆಗ ನಿಮ್ಮ ಎದುರಿಗಿದ್ದವರು ಸುಧಾರಣೆಯನ್ನು ಕಾಣ್ತಾರೆ. ಅವರಿಗೆ ಎಲ್ಲೊಂದು ರೀತಿಯಲ್ಲಿ ಈಗೋ, ಅಹಂಕಾರ ಹರ್ಟ್ ಮಾಡ್ಬೋದು, ಇಲ್ಲ ಅಂತಲ್ಲ. ಆದರೂ ಕೂಡ ಕಾಲಕ್ರಮೇಣ ಅವರು ತಮ್ಮಲ್ಲಿ ಸುಧಾರಣೆಯನ್ನು ತಂದುಕೊಳ್ತಾರೆ. ಸಮಯಕ್ಕೆ ಸಮಯ ಕೊಡಲೇಬೇಕು. ನೀವು ಕೆಲವೊಂದು ಸಮಯದಲ್ಲಿ ಮೌನವಾಗಿರಿ, ಕೆಲವೊಂದು ಸಮಯದಲ್ಲಿ ಎಲ್ಲಿ ಎಷ್ಟು ಮಾತನಾಡಬೇಕು ಅದನ್ನು ಕಲಿತು ಮುಂದೆ ಹೋಗಿ. ಒಟ್ಟಾರೆಯಾಗಿ ಗುರು ಪಂಜರದಿಂದ ಸ್ವತಂತ್ರತೆಯ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಕೆಲವೊಂದು ವಿಚಾರಗಳಲ್ಲಿ ನಿಮ್ಮನ್ನು ಬಂದಿಯಾಗಿಸ್ಕೊಂಡು ಇರೋದು ಕೂಡ ಅಷ್ಟು ಒಳ್ಳೆಯದಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಎಲ್ಲೋ ಆ ವಿಚಾರಗಳು ನಿಮ್ಮನ್ನು ಕುಗ್ಗಿಸ್ತವೆ. ಹಾಗಂತ ಸ್ವತಂತ್ರ ಸಿಕ್ಕಿದೆ ಅಂತ ಹೇಳಿ ನಾವು ಅನಗತ್ಯವಾದ ವಿಚಾರಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡೋದು ಕೂಡ ನಮ್ಮ ಕೆಲವು ಕರ್ಮಗಳಿಗೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳು ನಮ್ಮ ಜೀವನದಲ್ಲಿ ಸ್ವತಂತ್ರತೆಯನ್ನು ಕೊಟ್ಟಿದೆ ಅಂದರೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಅತಿಯಾದ ಬಂಧನಕ್ಕೆ ಇಟ್ಟಿದೆ ಅಂದರೆ ಅದನ್ನು ಕೂಡ ಸರಿಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ನಾವೇ ಪಡಬೇಕು. ಮೊದಲ ಹೆಜ್ಜೆ ಇಲ್ಲಿ ನಾವೇ ಇಡಬೇಕು. ನಂತರ ನಾವು ನಂಬಿದ ಗುರುವು, ದೇವರು ನಮ್ಮ ಜೊತೆ ಪ್ರತಿಸ್ಪಂದಿಸ್ತಾರೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ನಿಮಗೆ ಹುಟ್ಟಿದ ಒಂದು ಮಗು ಮಲಗದಲ್ಲೇ ಮಲಗಿತ್ತು 6 ತಿಂಗಳ ಕಾಲ, ಯಾವುದೇ ರೀತಿ ಪ್ರತಿಕ್ರಿಯೆ ಮಾಡಲಿಲ್ಲ ಅಂದರೆ ನಿಮಗೆ ತುಂಬ ಚಿಂತೆ ಆಗುತ್ತೆ. ಯಾಕಂದರೆ ಸಹಜವಾಗಿ ಆ ಮಗು ಪ್ರತಿಕ್ರಿಯೆಯನ್ನು ಮಾಡಬೇಕು ಅಲ್ವಾ. ಇಲ್ಲ ಅಂದರೆ ನಿಮಗೆ ಈ ಮಗುವಲ್ಲಿ ಏನೋ ಒಂದು ನ್ಯೂನತೆ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಹುಟ್ಟಿದ ತಕ್ಷಣ ಆ ಮಗು ತನ್ನ ಕೆಲಸಗಳನ್ನು ಪ್ರಾರಂಭ ಮಾಡಿ ನಿಮಗೆ ಮಾತನಾಡಿಸಿದಾಗ ದೃಷ್ಟಿ ಇಟ್ಟು ನೋಡ್ತಾ ಇದೆ, ಹಾಲು ಕುಡಿತಾ ಇದೆ, ಪ್ರತಿಕ್ರಿಯಿಸ್ತಾ ಇದೆ ಅಂತ ಹೇಳಿ ನಿಮಗೆ ಅನ್ನಿಸ್ದಾಗಲೆಲ್ಲ ನೀವು ಅದಕ್ಕೆ ಸಪೋರ್ಟ್ ಮಾಡ್ತಾ ಹೋಗ್ತೀರಾ ಅಲ್ವಾ. ಅದೇ ರೀತಿ ಇಲ್ಲಿ ನೀವು ಮೊದಲ ಹೆಜ್ಜೆ ಇಟ್ಟರೆ ನಂಬಿಕೆಯಿಂದ ಆ ಗುರುವು ನಿಮ್ಮ ಜೊತೆ ಒಂದು ಹೆಜ್ಜೆಯನ್ನು ಇಡ್ತಾರೆ. ನಿಮ್ಮ ಹೆಜ್ಜೆಯನ್ನು ಬಲಪಡಿಸ್ತಾರೆ, ಆತ್ಮವಿಶ್ವಾಸ ತುಂಬ್ತಾರೆ, ಮಾರ್ಗದರ್ಶನ ಮಾಡ್ತಾರೆ, ನೆರಳಿನಂತೆ ಕಾಪಾಡ್ತಾರೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಹಾಗಾಗಿ ಈಗ ಗುರುವಿನ ಎನರ್ಜಿಗೆ ನೀವು ಕನೆಕ್ಟ್ ಆಗಿರೋದ್ರಿಂದ, ಅವರ ಶರಣದಲ್ಲಿ ಹೋಗಿರೋದ್ರಿಂದ ನಿಮ್ಮಿಂದ ಅನೇಕ ರೀತಿಯ ಒಳ್ಳೆಯ ಕೆಲಸಗಳಾಗ್ತಾ ಇದ್ದಾವೆ. ಮನಸ್ಸನ್ನು ಶುದ್ಧೀಕರಣ ಮಾಡ್ಕೊಳ್ತಾ ಇದ್ದೀರಾ. ಕೆಲವೊಂದು ವಿಚಾರಗಳಲ್ಲಿ ತಪ್ಪು ಯಾವುದು ಸರಿ ಯಾವುದು ಅಂತೇಳಿ ಗುರುತಿಸ್ತಾ ಇದ್ದೀರಾ. ಒಂದು ತಪ್ಪು ಹೆಜ್ಜೆ ಇಡಬೇಕಾದ್ರೆ, ನಿರ್ಧಾರ ತಗೊಳ್ಬೇಕಾದ್ರೆ, ತಪ್ಪಾಗಿ ಮಾತನಾಡಬೇಕಾದ್ರೆ 100 ಸಾರಿ ಯೋಚಿಸ್ತೀರಾ. ನಾಲ್ಗೆ ತಡವರಿಸುತ್ತೆ. ಅದರಿಂದ ನೀವು ಹಿಂದೆ ಸರಿತಾ ಇದ್ದೀರಾ. ಅಂದರೆ ಗುರುವು ನಿಮ್ಮ ಒಳಗಿನಿಂದಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಿಮ್ಮಿಂದ ಏನು ಮಾಡಿಸ್ಬೇಕು, ಏನು ಮಾಡಿಸ್ಬಾರ್ದು, ಅದರಿಂದ ನಿಮ್ಮ ಕೆಟ್ಟ ಕರ್ಮವನ್ನು, ಪ್ರಾರಬ್ಧದಲ್ಲಿರುವ ಒಂದು ಕೆಟ್ಟ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಸಹಾಯ ಮಾಡ್ತಿದ್ದಾರೆ. ಒಳ್ಳೆಯ ಕರ್ಮವನ್ನು ಕೂಡ್ತಾ ಇದ್ದಾರೆ. ಈ ರೀತಿಯಾಗಿ ಆ ಗುರುವು ನಿಮಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿ ಸಹಾಯ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಹೃದಯದಲ್ಲಿ ಯಾರೋ ಒಬ್ಬರು ಸ್ಥಾನ ಪಡೆದಿದ್ದಾರೆ. ಆದರೆ ಅನಿವಾರ್ಯ ಕಾರಣದಿಂದ ಅವರು ದೂರ ಆಗಿದ್ದರೂ ಕೂಡ ಕೆಲವೊಂದು ಸಾರಿ ಕೆಲವು ವಿಚಾರಗಳು ಬೇಡ ಅಂದರೂ ಕೂಡ ನೆನಪಿಗೆ ಬರ್ತವೆ. ಆವಾಗ ಅನಿಸುತ್ತೆ ಕೆಲವೊಂದು ವಿಚಾರಗಳನ್ನು ನಾನು ಮರೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೂ ಕೂಡ ನನ್ನಿಂದ ಆಗ್ತಾ ಇಲ್ಲ. ಅದು ನಿಮ್ಮ ಬಾಲ್ಯದ ನೆನಪಾಗಿರ್ಬೋದು, ಇಲ್ಲ ಯಾವುದೋ ಒಂದು ಘಟನೆ ಆಗಿರ್ಬೋದು, ಪ್ರೀತಿಯ ವಿಚಾರ ಆಗಿರ್ಬೋದು, ವೈಯಕ್ತಿಕ ಸಂಬಂಧದಲ್ಲಾಗಿರ್ಬೋದು, ಇನ್ಯಾವುದೇ ರೀತಿ ವಿಚಾರ ತಗೊಳ್ಳಿ. ಯಾಕಂದರೆ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ, ಜನರಲ್ ರೀಡಿಂಗ್ ಆಗಿರುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲವೊಂದು ವಿಚಾರಗಳನ್ನು ದೂರ ಮಾಡೋಕ್ಕಾಗಲ್ಲ, ಕೆಲವು ವ್ಯಕ್ತಿಗಳನ್ನು ಮರೆಯೋಕ್ಕೆ ಆಗ್ತಾ ಇಲ್ಲ. ಅಂದರೆ ನೀವು ನಂಬಿದ ದೇವರು ಹಾಗೆ ಕೆಲವು ಕರ್ಮಗಳು ನಿಮ್ಮನ್ನು ಪರೀಕ್ಷಿಸ್ತಾ ಇದ್ದಾವೆ, ನಿಮಗೆ ಬೆಸ್ಟ್ ಕೊಡಲಿಕ್ಕೆ, ಹಾಗೆ ಯಾವುದೋ ಒಂದು ವಿಚಾರದಲ್ಲಿ ಗುರಿ ಸಾಧನೆ ಮಾಡಿಸ್ಲಿಕ್ಕೆ. ಅದು ನಿಮ್ಮ ಕನಸಾಗಿತ್ತೋ ಇಲ್ಲ ಹಿಂದಿನ ಜನ್ಮದಲ್ಲಿ ನಿಮ್ಮ ಅಪೂರ್ಣಗೊಂಡ ಕನಸಾಗಿತ್ತೋ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಇಲ್ಲಿ ಪದೇ ಪದೇ ಆ ವಿಚಾರ ನೆನಪಾಗ್ತಾ ಇದೆ. ಆ ಸಾಧನೆಯ ವಿಚಾರ ಆಗಿರ್ಬೋದು, ಆ ವ್ಯಕ್ತಿಯ ವಿಚಾರ ಆಗಿರ್ಬೋದು, ಇನ್ಯಾವುದೇ ರೀತಿ ಒಂದು ವಿಚಾರ ಆಗಿರ್ಬೋದು, ಅದು ನಿಮ್ಮ ಹೃದಯದಲ್ಲಿ ಈಗಿದೆ ಅಂದರೆ ಅದು ನಿಮಗೆ ನೋವು ಕೊಡ್ತಾ ಇಲ್ಲ, ಅದು ನಿಮ್ಮ ಆತ್ಮಗಳ ಉದ್ದೇಶವೇ ಆಗಿದೆ. ಹಿಂದಿನ ಜನ್ಮದಲ್ಲಿ ಅದು ಪೂರ್ಣಗೊಂಡಿರಲಿಲ್ಲ. ಹಾಗಾಗಿ ಇಲ್ಲಿ ಮತ್ತೆ ಆತ್ಮದ ಉದ್ದೇಶ ಆ ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಬಂದಿದೆ. ಹಾಗಾಗಿ ಕೆಲವು ನೆನಪುಗಳು ಬಿಟ್ಟು ಬಿಡದೆ ಕಾಡ್ತಾ ಇರ್ತವೆ. ನೀವು ಕೆಲಸದ ಆಯ್ಕೆಯನ್ನೇ ಒಂದು ಮಾಡ್ಕೊಂಡಿರ್ತೀರ. ಆ ಕೆಲಸ ಮಾಡ್ತಾ ಇದ್ದ ಹಾಗಲೇ ನೀವು ಒಂದು ವ್ಯಾಪಾರವನ್ನು ಮಾಡಿ ಆ ಕೆಲಸವನ್ನು ಬಿಟ್ಟು ಆ ಕಡೆ ಹೋಗೋದಾಗಿರ್ಬೋದು. ಈ ರೀತಿಯಾಗಿ ನೀವು ಓದಿದ್ದೇ ಒಂದು, ಕೆಲಸ ಮಾಡ್ತಾ ಇರೋದೇ ಒಂದು, ಆ ರೀತಿಯಾಗಿರ್ತವೆ ಕೆಲವು ವಿಚಾರಗಳಲ್ಲಿ. ಅಂದ್ಕೊಂಡಿದ್ದೇ ಒಂದು, ಈಗ ನಡೀತಾ ಇರೋದೇ ಒಂದು ಅನ್ನೋ ರೀತಿಲಿ.
ಯಾಕಂದರೆ ಇದು ನಿಮ್ಮದೇ ಆದ ಆತ್ಮದ ಉದ್ದೇಶದ ಆಯ್ಕೆ ಆಗಿರುತ್ತೆ. ನಿಮ್ಮ ಆತ್ಮದ ಉದ್ದೇಶ ಈಡೇರುವವರೆಗೂ ನಿಮ್ಮನ್ನು ಈ ರೀತಿಯ ವಿಚಾರಗಳು ಕಾಡ್ತಾನೆ ಇರ್ತವೆ. ನಿಮ್ಮ ನೊಂದ ಹೃದಯದ ಗಾಯವನ್ನಾಗಿರ್ಬೋದು, ಇಲ್ಲ ಆ ವ್ಯಕ್ತಿ ಬಿಟ್ಟೋಗಿದ್ದಾಗಿರ್ಬೋದು, ಇಲ್ಲ ನಿಮ್ಮ ಅಪೂರ್ಣಗೊಂಡ ಇಚ್ಛೆ ಆಗಿರ್ಬೋದು, ಕೆಲವೊಂದು ವಿಚಾರಗಳು ಕೊರತೆಗಳು ಇನ್ನೂ ಕಾಡ್ತಾ ಇದ್ದಾವೆ ಅಂದರೆ ಆ ಸಮಯ ಅನ್ನೋದು ನಿಮ್ಮನ್ನು ಗುಣಪಡಿಸಬೇಕು. ಆದರೆ ನಿಮ್ಮಿಬ್ಬರ ಅಂತರದಲ್ಲಿರುವ ಭಾವನೆಗಳನ್ನು ದುರ್ಬಲಗೊಳಿಸಬೇಕು. ಆದರೆ ಅದು ಆಗ್ತಾ ಇಲ್ಲ. ಇನ್ನೂ ನೆನಪು ಹೆಚ್ಚಾಗ್ತಾ ಇದೆ. ಪದೇ ಪದೇ ಆ ಕಡೆಗೆ ಮನಸ್ಸು ಸೆಳೀತಾ ಇದೆ. ಅದನ್ನು ಅಂದರೆ ನನ್ನ ಆಸೆ ಅದಾಗಿತ್ತು, ಅದನ್ನು ಪೂರ್ಣಗೊಳಿಸ್ಕೊಳ್ಬೇಕು. ಯಾರೋ ಹೇಳಿದರು, ತಂದೆ ತಾಯಿ ಹೇಳಿದರು ಅಂತ ನಾನು ಈ ಕೆಲಸವನ್ನು ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ನನ್ನ ಪ್ರೀತಿಯ ವಿಚಾರ ಆಗಿರ್ಬೋದು, ಯಾವುದೇ ರೀತಿ ಒಂದು ವಿಚಾರವನ್ನು ತಗೊಳ್ಳಿ. ನೀವು ವರ್ಷಗಟ್ಟಲೆ ದೂರ ಇದ್ದರೂ ಕೂಡ, ಸಮಯ ಹೋದರೂ ಕೂಡ ಅವರು ಅವರ ನೆನಪನ್ನು ಅಚ್ಚಳಿಯದೆ ತಮ್ಮ ಮನಸ್ಸಿನಲ್ಲಿ ಉಳಿಸ್ಕೊಂಡಿರ್ತಾರೆ. ನಿಮ್ಮ ಇಚ್ಛೆ ಅಪೂರ್ಣಗೊಂಡ ವಿಚಾರವನ್ನು ಕೂಡ ನೀವು ಕೆಲವೊಂದು ಸಾರಿ ಮನಸ್ಸಲ್ಲಿ ಇಟ್ಕೊಂಡೇ ಇರ್ತೀರಿ. ನಾನು ಈ ರೀತಿ ಆಗಬೇಕು ಅಂತ ಇದ್ದೆ, ಆದರೆ ನನ್ನ ಜೀವನದಲ್ಲಿ ಈ ರೀತಿ ಆಯಿತು. ನನ್ನ ಕನಸು ಬೇರೆದ್ದೇ ಆಗಿತ್ತು, ಆದರೆ ನನಗೆ ಬೇಗನೆ ಮದುವೆ ಮಾಡಿಬಿಟ್ರು ಅನ್ನೋ ರೀತಿಲಿ. ಆದರೆ ನಿಮ್ಮ ಅಪೂರ್ಣಗೊಂಡ ಇಚ್ಛೆಯನ್ನು ನೀವು ಗೊಳಿಸ್ಕೊಳ್ತೀರಾ ಭವಿಷ್ಯತ್ ಕಾಲದಲ್ಲಿ ಅನ್ನೋ ರೀತಿಲಿ ಬರ್ತದೆ. ಅಂದರೆ ಈಗ ನಿಮಗೆ ಮದುವೆ ಆಗಿರ್ಬೋದು, ಇಲ್ಲ ಯಾವುದೋ ಅನಿವಾರ್ಯದ ರೀತಿಯಲ್ಲಿ ನೀವು ಇರ್ಬೋದು. ಆದರೆ ನಿಮ್ಮ ಜೀವನ ಕೆಲವು ಸಮಯದ ನಂತರ ಆ ಒಂದು ಇಚ್ಛೆಯನ್ನು, ಯಾಕಂದರೆ ಅದು ನಿಮ್ಮ ಆತ್ಮದ ಉದ್ದೇಶವೇ ಆಗಿರುತ್ತೆ, ಅದಕ್ಕೆ ಇಲ್ಲಿ ಭಗವಂತನ ಒಂದು ಸಮ್ಮತಿ ಕೂಡ ಇರುತ್ತೆ. ಹಾಗೆ ಆ ವಿಚಾರ ನಿಮ್ಮ ಜೀವನದಲ್ಲಿ ಮರುಕಳಿಸುತ್ತೆ, ನಿಮ್ಮ ಇಚ್ಛೆ ಪೂರ್ಣಗೊಳ್ಳುತ್ತೆ. ಅದ್ರ ಬಗ್ಗೆ ಮ್ಯಾನಿಫೆಸ್ಟ್ ಮಾಡಿ, ನನ್ನ ಹಣೆ ಬರ ಇಷ್ಟೇ ಆಗ್ಬಿಡ್ತು, ನಾನು ಕಂಡ ಕನಸು ಮಾಡ್ಕೊಳ್ಳೋಕ್ಕಾಗಲಿಲ್ಲ, ನಾನು ಏನೋ ಕನಸು ಕಟ್ಟಿದ್ದೆ ಆದರೆ ಈ ರೀತಿ ಆಯಿತು ಅನ್ನೋ ರೀತಿಲಿ ನೀವು ನಿಮ್ಮ ಹಣೆ ಬರಹವನ್ನು, ನಿಮ್ಮ ಒಂದು ವ್ಯಕ್ತಿತ್ವವನ್ನು ಅಳಿದುಕೊಳ್ಳುವುದು ಬೇಡ ಅನ್ನೋ ರೀತಿಲಿ ಬರ್ತಾ ಇದೆ. ಕೆಲವೊಂದು ವಿಚಾರಗಳು, ಕೆಲವೊಂದು ವ್ಯಕ್ತಿಗಳು ಸರಿ ಇಲ್ಲ ಅಂತ ಹೇಳಿ ನೀವು ತೀರ್ಮಾನ ತಗೊಂಡು ಹಿಂದೆ ಸರಿದಾಗ ಅವ್ರು ಯಾವತ್ತೂ ನಿಮಗೆ ನೆನಪು ಬರೋದಿಲ್ಲ. ಕೇವಲ ಪಾಠ ಆಗಿ ನೆನಪು ಬರ್ತಾರೆ. ಅಂದರೆ ಅದು ಕರ್ಮದ ಉದ್ದೇಶ. ಕೇವಲ ಅವರಿಂದ ಒಂದು ಪಾಠ ಅಷ್ಟೇ ಸಿಗಬೇಕಾಗಿತ್ತು, ಅದು ಋಣ, ಅಲ್ಲಿಗೆ ಎಂಡ್ ಆಯಿತು ಅಂತೇಳಿ. ಯಾವಾಗ ನೀವು ಮರೆಯಬೇಕಂದ್ರೂ ಕೂಡ ಸ್ವಲ್ಪ ವರ್ಷಗಳ ನಂತರವೂ ಕೂಡ ಅವರ ವಿಚಾರಗಳು ಅಚ್ಚಳಿಯದೆ ನಿಮ್ಮ ಮನಸ್ಸಲ್ಲಿ ಮೂಡಿ ಬರ್ತವೆ. ಅಂದರೆ ಹೇಗೆ ಅಂದರೆ ಆ ಒಂದು ಹಾಡು ಕೇಳಬೇಕಾದ್ರೆ ಅವರ ನೆನಪು ಬರೋದು, ಊಟ ಮಾಡಬೇಕಾದ್ರೆ ನೆನಪು ಬರೋದು, ಇಲ್ಲ ಓಡಾಡಬೇಕಾದ್ರೆ ಒಂದು ನೋಟದಲ್ಲಿ ಅವರ ನೆನಪು ಬರೋದು. ಹೀಗೆ ಹಲವು ವಿಚಾರಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಂಡಾಗ ಆ ಕ್ಷಣ ಇದು ಅವರಿಗಿಷ್ಟ, ಹೀಗೆ ಇದ್ದರು, ಈ ರೀತಿಯಾಗಿ ಆ ವಿಚಾರಗಳು ನೆನಪು ಬರುತ್ತೆ. ಅಂದರೆ ಅದು ಇಲ್ಲಾಂದರೆ ನಾನು ಇದೇ ರೀತಿ ಆಗಬೇಕು ಅಂತೇಳಿ ಬಯಸಿದ್ದೆ, ಆ ವ್ಯಕ್ತಿಯನ್ನು ನೋಡಿದ ತಕ್ಷಣವೇ ಆ ವಿಚಾರವನ್ನು ನೆನಪು ಮಾಡ್ಕೊಳ್ಳೋ ತಕ್ಷಣವೇ ನಾನು ನನ್ನ ಜೀವನದಲ್ಲಿ ಈ ಕನಸು ಕಂಡಿದ್ದೆ ಅಂತೇಳಿ ನಿಮಗೆ ಅನ್ನಿಸ್ತಾ ಇದೆ ಅಂದರೆ ಅದು ನಿಮ್ಮ ಆತ್ಮದ ಉದ್ದೇಶ ಆಗಿದೆ, ಅದು ಇನ್ನೂ ಜೀವಂತವಾಗಿದೆ. ಭವಿಷ್ಯದಲ್ಲಿ ನೀವು ಅದನ್ನು ಈಡೇರಿಸ್ಕೊಳ್ತೀರಾ ಅಂತ. ನನ್ನ ಜೀವನದಲ್ಲಿ ಯಾರೋ ಒಬ್ಬರು ಹಿಂದೆ ಇದ್ದರು ಅನ್ನುವ ಹಾಗಲ್ಲ, ನನ್ನ ಜೀವನದಲ್ಲಿ ನನ್ನ ಆಸೆ ಹಿಂದೆ ಇದಾಗಿತ್ತು ಅನ್ನೋ ಹಾಗಲ್ಲ. ಅವರಿನ್ನೂ ಆ ವಿಚಾರವಿನ್ನೂ ನಿಮ್ಮ ಮನದಲ್ಲಿ ಅಚ್ಚಳಿಯದೆ ಒಂದು ಭಾವನೆಯಾಗಿ ಸ್ಪಂದಿಸ್ತಾ ಇದೆ. ಅಂದರೆ ಯಾಕಂದರೆ ಎಮೋಷನಲ್ ಅಟ್ಯಾಚ್ಮೆಂಟ್ ಅಲ್ಲ ಇದು ಒಂದು ಆಧ್ಯಾತ್ಮಿಕದ ನೆನಪಿಸುವಿಕೆ ಇದೆ ಅನ್ನುವ ಸೂಚನೆ. ನಿಮ್ಮ ಆತ್ಮದ ಉದ್ದೇಶ ಈಗ ಅದನ್ನು ನಿಮಗೆ ಮತ್ತೆ ನೆನಪು ಮಾಡ್ತಾ ಇದೆ, ಅದಕ್ಕಾಗಿ ನಿಮ್ಮನ್ನು ಆಯ್ಕೆ ಮಾಡ್ತಾ ಇದೆ. ಅದಕ್ಕೆ ಆ ದೇವರ ಸಮ್ಮತಿ ಇದ್ದಾಗ ಸಮಯ ಹಾಗೆ ಜನರು ಅದನ್ನು ಅಳಿಸಲು ಸಾಧ್ಯವೇ ಇಲ್ಲ. ಯಾಕಂದರೆ ದೇವರು ಆ ಎನರ್ಜಿಯನ್ನು ಕನೆಕ್ಟ್ ಮಾಡಿರ್ತಾರೆ ನಿಮಗೆ. ಹಾಗಾಗಿ ಅದನ್ನು ಒಬ್ಬ ಮನುಷ್ಯ ಆಗಿರ್ಬೋದು, ಹಾಗೆ ಒಂದು ಮನಸ್ಸಾಗಿರ್ಬೋದು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ನೀವು ಮದುವೆ ಆದರೂ ಕೂಡ ಕೆಲವೊಂದು ಸಮಯ, ಒಂದು 10 ವರ್ಷಗಳ ಕಾಲ ಆ ಒಂದು ವಿಚಾರವನ್ನು ಮರ್ತಿದ್ರೂ ಕೂಡ ಕೆಲವೊಂದು ಬಾರಿ ಆ ವಿಚಾರಗಳು ನಿಮಗೆ ಪದೇ ಪದೇ ನೆನಪು ಬಂದು ಆ ವಿಚಾರದಲ್ಲಿ ನೀವು ಮುಂದುವರಿಲಿಕ್ಕೆ ಅಲ್ಲಿ ಪ್ರತಿಕ್ರಿಯಿಸ್ತೀರಾ, ಹೇಳ್ಕೊಳ್ತೀರಾ. ಅವರು ಪ್ರತಿಸ್ಪಂದಿಸ್ಬೋದು ನಿಮ್ಮ ಆತ್ಮದ ಉದ್ದೇಶವನ್ನು ಈಡೇರಿಸ್ಕೊಳ್ಳೋಕ್ಕೆ. ಅವರು ಪ್ರತಿಸ್ಪಂದಿಸಲಿಲ್ಲ ಅಂದರೂ ಕೂಡ ಅವರಿಗೆ ಮನವರಿಕೆ ಮಾಡಿಸಿ ನೀವು ಆ ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಳ್ತೀರಾ. ಅದು ಯಾಕಂದರೆ ನಿಮ್ಮ ಆತ್ಮದ ಉದ್ದೇಶ ಆಗಿತ್ತು. ಹಾಗೆ ದೇವರ ಸಮ್ಮತಿ ಕೂಡ ಅಲ್ಲಿ ಇದ್ದಾಗ ಯಾವುದೇ ಎನರ್ಜಿ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ನಿಮಗೆ ಸ್ಪಂದಿಸ್ತಾರೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾಯಿದೆ ಎನರ್ಜಿ. ಇದು ನೀವು ಯಾವುದೇ ಒಂದು ವಿಚಾರಕ್ಕೆ ಕನ್ವರ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೀನಿ. ನೀವು ಅಂದ್ಕೊಂಡಿರ್ಬೋದು ಆ ಕೆಲಸ ನನಗೆ ಅಂಥೇಳಿ ಡಿಸರ್ವ್ ಆಗಿದೆ ಅಂಥೇಳಿ. ಇಷ್ಟು ಶ್ರಮಪಟ್ಟ ಮೇಲೆ ಆ ಒಂದು ಕೆಲಸ ನನಗೆ ಸಿಗಬೇಕಾಗಿತ್ತಲ್ಲ, ಅದು ನನ್ನ ಇಚ್ಛೆ ಪೂರ್ಣ ಆಗಬೇಕಾಗಿತ್ತಲ್ಲ, ನಾನು ಅಂದ್ಕೊಂಡಿದ್ದು ನಡಿಬೇಕಾಗಿತ್ತಲ್ಲ. ಪ್ರೀತಿ, ಕೆಲಸ, ಸಂತಾನ, ಮದುವೆ ಯಾವ ವಿಚಾರದಲ್ಲೇ ತಗೊಳ್ರಿ, ನೀವು ಏನು ಒಂದು ಪ್ರಾರ್ಥನೆ ಮಾಡಿರ್ತೀರೋ, ಒಂದು ಸಂಕಲ್ಪ ಮಾಡಿರ್ತೀರೋ, ಅದಕ್ಕೋಸ್ಕರ ಶ್ರಮ ಪಟ್ಟಿರ್ತೀರೋ, ಅದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ. ಗುರು ಹೇಳ್ತಾ ಇದ್ದಾರೆ, ನಾನು ನಿಮಗೋಸ್ಕರ ಏನಾದರೂ ಸಿದ್ಧಪಡಿಸ್ಬೇಕು ಅಂದರೆ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಯಾಕಂದರೆ ಆ ಸಮಯ ಅಂತರ ಯಾಕೆ ಆಗತ್ತೆ ಅಂದರೆ ಅಲ್ಲಿ ಮಧ್ಯದಲ್ಲಿ ನನ್ನ ಪರೀಕ್ಷೆಗಳು ನಿಮಗೆ ಎದುರಾಗ್ತವೆ. ಆ ಪರೀಕ್ಷೆಗಳಲ್ಲಿ ನೀನು ಪಾಸ್ ಆಗಬೇಕು. ಅಲ್ಲಿವರೆಗೂ ನಿನ್ನ ಇಚ್ಛೆಗಳನ್ನು, ನಿನ್ನ ಅಪೂರ್ಣವಾದ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸೋದ್ರಲ್ಲಿ ನಾನು ನಿರತನಾಗಿರ್ತೀನಿ. ಆಗ ಅದು ನಿನಗೆ
ಸರಿಯಾದ ಸಮಯಕ್ಕೆ ಸಿಗುತ್ತೆ. ಹಾಗಾಗಿ ಕೆಲವು ಬಾರಿ ಕೆಲವು ವಿಚಾರಗಳು, ಕೆಲವು ಕನಸುಗಳು, ಕೆಲವು ವ್ಯಕ್ತಿಗಳು ನಿಮ್ಮ ಮನದಲ್ಲಿ ಅಚ್ಚಳಿಯದೆ ಜೀವಂತವಾಗಿರ್ತಾರೆ. ಹಾಗಾಗಿ ನೀವು ಅಂದ್ಕೊಳ್ಬೋದು, ನಾನು ಎಷ್ಟು ಶ್ರಮಪಟ್ಟೆ ಆದರೂ ಕೂಡ ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದು ನಡೆದಿಲ್ಲ ಅಂತೇಳಿ ನೀವು ಅಂದ್ಕೊಳ್ತಾ ಇರ್ಬೋದು. ಆದರೆ ಬ್ಲಾಕೇಜ್ಗಳನ್ನು ನಿಮ್ಮ ಸಂದೇಹದಿಂದ ನೀವೇ ನಿಮಗೋಸ್ಕರ ಡಿಸರ್ವ್ ಆಗಿರುವ ಒಂದು ವಿಚಾರದಲ್ಲಿ ಇಟ್ಟಿದ್ದೀರಾ. ಹಾಗಾಗಿ ಗುರುವಿನಲ್ಲಿ ಸಂಪೂರ್ಣವಾದ ನಂಬಿಕೆ ಇಡಿ. ಹಾಗೆ ಉತ್ತಮವಾದ ಕರ್ಮಗಳನ್ನು ಮಾಡ್ತಾ ಇದ್ದೀರಿ ಅಂದರೆ ಖಂಡಿತ ಉತ್ತಮವಾದದ್ದೇ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸದಿಂದ ಮುಂದುವರಿರಿ. ಅಂದರೆ ಏನೋ ಒಂದು ಸಹಾಯ ಮಾಡ್ತಾ ಇದ್ದೀರಿ ಅಂದರೆ ಅದರಲ್ಲಿ ಸ್ವಾರ್ಥ ಇರಬಾರ್ದು. ಆ ಸಹಾಯ ನಾನು ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ನನಗೆ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲ. ಸಹಾಯವನ್ನು ಮನುಷ್ಯತ್ವದಿಂದ, ಮಾನವೀಯತೆಯಿಂದ ಮಾಡಿದಾಗ ಅದಕ್ಕೆ ಮಾಡಿ ಬಿಟ್ಬಿಡಬೇಕು. ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ಯಾವ ಸಮಯದಲ್ಲಿ ಹೇಗೆ ಆ ಗುರುವು, ಆ ಭಗವಂತ ನಿಮಗೋಸ್ಕರ ಡಿಸರ್ವ್ ಮಾಡಿ ಪುಣ್ಯದ ರೂಪದಲ್ಲಿ ಇಟ್ಟಿರ್ತಾರೋ ಅದನ್ನು ನೀವು ಜೀವನದಲ್ಲಿ ಭವಿಷ್ಯತ್ ಕಾಲದಲ್ಲಿ ಪಡ್ಕೊಳ್ತಾ ಹೋಗ್ತೀರಾ. ಅಂದರೆ ಸುಂದರ ಜೀವನವನ್ನು, ಭವಿಷ್ಯವನ್ನು ರೂಪಿಸ್ಕೊಡೋಕ್ಕೆ ಅವರು ನಿಮಗೆ ಎಲ್ಲ ರೀತಿಯ ಸಿದ್ಧತೆ, ಸಹಾಯ ಅವರಾಗಿಯೇ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಶ್ರಮ ಪಡಬೇಕಾಗಿಲ್ಲ. ಇವತ್ತಿನ ಒಂದು ವರ್ತಮಾನದ ಕರ್ಮವನ್ನು ಶುದ್ಧವಾಗಿಟ್ಕೊಳ್ಳೋಕ್ಕೆ ನೀವು ಶ್ರಮ ಪಟ್ಟರೆ ಸಾಕು. ಹಾಗಾಗಿ ಎಲ್ಲೇ ಏನೇ ಸಹಾಯ ಏನು ಮಾಡ್ತಾ ಇದ್ರೋ ಅದನ್ನು ತೋರಿಕೆಯ ಭಾವದಿಂದ ಮಾಡಬಾರ್ದು. ಕೆಲವೊಂದು ಕೆಲಸ ಆಗಿರ್ಬೋದು, ಕೆಲವೊಂದು ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಎದುರಿಗೆ ಬಂದಾಗ ನಿಮ್ಮ ಹೃದಯ ಅದನ್ನು ಒಪ್ಕೊಳ್ಳೋದಿಲ್ಲ. ಅವರು ನಗ್ತಾ ಇದ್ದರೆ ನಿಮಗೆ ನಗಬೇಕು ಅಂತೇಳಿ ಅನಿಸೋದಿಲ್ಲ. ಅವರೇನೋ ಮಾತಾಡಬೇಕು, ಇಲ್ಲ ಏನೋ ವಿಚಾರ ಹೇಳಬೇಕು ಅಂದರೆ ಅದಕ್ಕೆ ನೀವು ಪ್ರತಿಸ್ಪಂದಿಸೋದಿಲ್ಲ. ಒಟ್ಟಾರೆಯಾಗಿ ಆ ವಿಚಾರ ಆಗಿರ್ಬೋದು, ಆ ವ್ಯಕ್ತಿ ಆಗಿರ್ಬೋದು, ಆ ಕೆಲಸ ಆಗಿರ್ಬೋದು ನಿಮ್ಮ ಮನಸ್ಸಿಗೆ ಹತ್ತಿರವಾಗ್ತಾ ಇಲ್ಲ, ಕನೆಕ್ಟ್ ಆಗ್ತಾ ಇಲ್ಲ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಆತ್ಮ ಅದನ್ನು ಒಪ್ಕೊಳ್ತಿಲ್ಲ. ಅಂದರೆ ನೀವು ಕೃತಜ್ಞರಾಗಿಲ್ಲ ಅಂತಲ್ಲ ಆ ವಿಚಾರಗಳಿಗೆ. ಆದರೆ ಹೃದಯ, ನಿಮ್ಮ ವಿಚಾರ, ನಿಮ್ಮ ಕನಸು, ನಿಮ್ಮ ಒಂದು ಆತ್ಮದ ಉದ್ದೇಶ ಬೇರೆ ಎನರ್ಜಿಗೆ ಕನೆಕ್ಟ್ ಆಗಿರೋದ್ರಿಂದ ಆ ಎನರ್ಜಿಯನ್ನು ಆ ಸಮಯದಲ್ಲಿ ಒಪ್ಕೊಳ್ಳೋದಿಲ್ಲ. ನಿಮ್ಮ ಆತ್ಮದ ಉದ್ದೇಶ ಒಂದನ್ನು ಆಯ್ಕೆ ಮಾಡ್ಕೊಂಡಿರುತ್ತೆ, ಅದಕ್ಕೆ ದೇವರ ಸಮ್ಮತಿ ಕೂಡ ಇರುತ್ತೆ. ಆ ಜಾಗದಲ್ಲಿ ಇನ್ನೊಬ್ಬರು ಬರಲಿಕ್ಕೆ, ಪ್ರವೇಶ ಮಾಡಲಿಕ್ಕೆ, ಅಂದರೆ ಇನ್ನೊಂದು ವಿಚಾರ ಬರಲಿಕ್ಕೆ ಪ್ರಯತ್ನ ಪಟ್ಟಾಗ ಅದು ನಿಮ್ಮ ಆತ್ಮ ಅದನ್ನು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಅಲ್ಲಿ ನಿಮಗೆ ಯಾವುದೇ ರೀತಿ ಅವರಿಗೆ ಆ ವಿಚಾರಕ್ಕೆ ಪ್ರತಿಸ್ಪಂದಿಸಬೇಕು ಅಂತೇಳಿ ಅನಿಸೋದಿಲ್ಲ. ಈ ರೀತಿ ಕೂಡ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತದೆ ವಿಚಾರ. ನಿಮ್ಮ ಆತ್ಮ ಈ ವಿಚಾರಗಳಿಗೆ ಒಪ್ಪೋದಿಲ್ಲ. ಇದು ಒಂದು ಪನಿಷ್ಮೆಂಟ್ ಅಂತ ಅಲ್ಲ, ಆತ್ಮ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ನಿನಗಾಗಿ ಡಿಸರ್ವ್ ಆಗಿರೋದು ಇದಲ್ಲ. ನಿನಗೆ ನಿನ್ನ ಆತ್ಮ ಬೇರೆಯದ್ದೇ ರೀತಿಯಲ್ಲಿ ಒಂದು ಡಿಸರ್ವ್ ಮಾಡ್ಕೊಂಡಿದೆ, ಅದೇ ನಿನಗೆ ಸಿಗೋದು. ಅದರ ಉದ್ದೇಶವನ್ನು ನಿಂಗೆ ತಿಳಿಸ್ಲಿಕ್ಕೆ ಕೆಲವೊಂದು ಅನಿವಾರ್ಯತೆಗಳು, ಕೆಲವೊಂದು ಗೊಂದಲಗಳು, ಕೆಲವೊಂದು ಕಷ್ಟಗಳು, ಕೆಲವೊಂದು ಹೋರಾಟಗಳು ನಿನಗೆ ಎದುರಾಗ್ತಾ ಇರೋದು. ಕೆಲವೊಂದು ಸಾರಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದೆ ಕೆಲವೊಂದು ವಿಚಾರಗಳನ್ನು, ಸಮಸ್ಯೆಗಳನ್ನು ಒಪ್ಕೊಂಡ್ಬಿಡ್ತೀರಾ, ಎದುರಿಸೋದಿಲ್ಲ, ಅವುಗಳಿಂದ ಓಡ್ತೀರಾ, ಅವುಗಳನ್ನು ಎದುರಿಸೋದಿಲ್ಲ. ಹಾಗಾಗಿ ಎಲ್ಲಿಯವರೆಗೂ ನಿಮಗೆ ಎದುರಿಸುವಂಥ ಕ್ಷಮತೆ ಬರೋದಿಲ್ವೋ ಅಲ್ಲಿವರೆಗೂ ನಿಮ್ಮ ಆತ್ಮದ ಉದ್ದೇಶ ನಿಮಗೆ ತಿಳಿಯೋದಿಲ್ಲ. ಹಾಗಾಗಿ ತುಂಬ ದುರ್ಬಲತೆಗೆ ಜಾರಿ, ಖಿನ್ನತೆಗೆ ಜಾರಿ ಕೆಲವೊಂದು ವಿಚಾರಗಳನ್ನು ಅನಿವಾರ್ಯವಾಗಿ ಒಪ್ಕೊಳ್ಳೋದು ತಪ್ಪು, ಸಹಿಸ್ಕೊಳ್ಳೋದು ತಪ್ಪು ಅನ್ನೋ ರೀತಿಯಲ್ಲಿ. ಮೌನ ಅತಿ ಹೆಚ್ಚು ಶಕ್ತಿಯನ್ನು ಉಂಟು ಮಾಡುತ್ತೆ, ಇಲ್ಲ ಅಂತಲ್ಲ. ಹಾಗಂತ ಕೆಲವೊಂದು ವಿಚಾರಗಳಲ್ಲಿ ಅತಿ ವಿನಯವೂ ಕೂಡ ಸಲ್ಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ನೀವು ಕೆಲವೊಂದು ವಿಚಾರಗಳನ್ನು, ಸಮಸ್ಯೆಗಳನ್ನು, ಪರಿಸ್ಥಿತಿಗಳನ್ನು ಎದುರಿಸುವ ರೀತಿಯಲ್ಲಿ ನೀವು ಕೆಲವೊಂದು ಹೋರಾಟಕ್ಕೆ ಇಳಿದ್ರಿ ಅಂದರೆ ಖಂಡಿತ ಆ ಸಮಸ್ಯೆಗಳು, ಆ ವಿಚಾರಗಳು, ಆ ಹೋರಾಟಗಳು ನಿಮ್ಮ ಜೀವನದಿಂದ ದೂರ ಹೋಗ್ತವೆ. ನಿಮ್ಮ ಆತ್ಮದ ಉದ್ದೇಶದ ಆಯ್ಕೆ ನೀವು ಮಾಡ್ಕೊಳಕ್ಕಾಗತ್ತೆ. ನಿಮ್ಮ ಆತ್ಮ ಏನು ಡಿಸರ್ವ್ ಮಾಡಿತ್ತಲ್ಲ, ನಿಮಗೋಸ್ಕರ ಏನು ಬೇಕು ಅಂಥೇಳಿ ಬಯಸಿ ಬಂದಿದೆಯೋ ಈ ಜನ್ಮದಲ್ಲಿ, ಅದನ್ನು ಪಡ್ಕೊಳ್ಳೋಕ್ಕೆ ನೀವೇ ದಾರಿ ಮಾಡಿಕೊಡ್ಬೇಕು. ಅಂದರೆ ನಿಮ್ಮ ಆತ್ಮದ ಉದ್ದೇಶವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಹೊರಗೆ ಹಾಕಬೇಕು, ಆ ಕನಸುಗಳನ್ನು ಈಡೇರಿಸ್ಕೊಳ್ಬೇಕು. ಅಂದಾಗ ಗುರುವಿನಲ್ಲಿ ಪ್ರಾರ್ಥನೆ, ಭಗವಂತನ ಸೇವೆ, ವ್ರತ, ಪೂಜೆ, ಪುನಸ್ಕಾರಗಳನ್ನು ಮಾಡ್ಕೊಳ್ತಾ ಆಧ್ಯಾತ್ಮಿಕ ಧ್ಯಾನಕ್ಕೆ ನೀವು ಒಳಗಾಗ್ತಿರೋ, ಅಂದರೆ ಆ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಆಗ ನಿಮಗೆ ಕೆಲವು ಸೂಚನೆಗಳು ಸಿಗ್ತಾ ಹೋಗ್ತವೆ. ಅಂದರೆ ನಿಮ್ಮ ಆತ್ಮದ ಉದ್ದೇಶಗಳನ್ನು ಪೂರೈಸ್ಕೊಳ್ಳುವಂಥ ಸೂಚನೆಗಳಾಗಿರ್ತವೆ ಅವು. ಎಲ್ಲಿಯವರೆಗೂ ನಾನು ಏನೂ ನಂಬೋದಿಲ್ಲ, ಯಾವುದಕ್ಕೂ ಶ್ರಮ ಪಡೋದಿಲ್ಲ ಅನ್ನೋ ರೀತಿಯಲ್ಲಿ ನೀವು ಎಲ್ಲವನ್ನು ಒಂದು ರೀತಿಯ ದುರ್ಬಲತೆಗೆ ತೊಗೊಂಡೋಗಿ ಅಲ್ಲೇ ಇರ್ತೀರೋ, ಅಲ್ಲಿಗೆ ನೀವು ಜೀವನದಲ್ಲಿ ನಿಮ್ಮ ಆತ್ಮದ ಉದ್ದೇಶವನ್ನು ಹೊರಗೆ ತೊಗೊಂಡೇ ಬರೋದಿಲ್ಲ. ಎಲ್ಲಿಯವರೆಗೂ ನೀವು ತೊಗೊಂಡು ಬರೋದಿಲ್ವೋ ಅಲ್ಲಿಯವರೆಗೂ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋಂಗೆ ಆಗ್ತಾನೆ ಇರುತ್ತೆ. ಸ್ವಯಂ ಶ್ರೀಕೃಷ್ಣನೇ ಹೇಳಿದಾರಲ್ವಾ, ನೀವು ಅಂತ ಇದ್ದೀರಾ ನನ್ನ ಹಣೆ ಬರ ಇಷ್ಟೇ ಅಂತೇಳಿ. ಆದರೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಸಾಯಿ ಸಚ್ಚರಿತ್ರೆಯಲ್ಲಿ ಬಾಬಾರವರು ಹೇಳಿದ್ದಾರೆ, ನೀನು ಪ್ರಯತ್ನ ಪಟ್ಟಿದ್ರೆ ಖಂಡಿತ ನಿನ್ನ ಇಚ್ಛೆ ಪೂರ್ಣಗೊಳ್ಳೋದ್ರಲ್ಲಿತ್ತು. ನೀನು ಪ್ರಯತ್ನನೇ ಪಡಲಿಲ್ಲ, ನನ್ನ ಹಣೆ ಬರನೇ ಇಷ್ಟು ಅಂತೇಳಿ ಒಪ್ಕೊಂಡಿದೆಯಾ, ಅದೇ ರೀತಿಯಾಗಿದೆ. ಈಗ ನನ್ನನ್ನು ಪ್ರಶ್ನೆ ಮಾಡಬೇಡ ಅನ್ನೋ ರೀತಿಯಲ್ಲಿ ಆಗಬಾರ್ದು ಅಷ್ಟೇ. ಹಾಗಾಗಿ ನಿರಂತರವಾಗಿ ಪ್ರಯತ್ನ, ಹಾಗೆ ಕೆಲವು ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ಳೋದ್ರಲ್ಲಿ, ಸಂಭಾಳಿಸ್ಕೊಳ್ಳೋದ್ರಲ್ಲಿ ಹೋರಾಟ ನಿರಂತರವಾಗಿರಬೇಕು. ಕರ್ಮ ಮಾಡಬೇಕು. ಕರ್ಮದ ಫಲದ ಬಗ್ಗೆ ನಾವು ನಿರೀಕ್ಷೆ ಇಡಬಾರ್ದು. ಕರ್ಮ ಯಾವ ರೀತಿ ಆಗ್ಬೋದು ಅನ್ನೋ ರೀತಿಯಲ್ಲಿ ನಾವು ಯೋಚನೆ ಮಾಡಿದಷ್ಟು ನಮ್ಮ ಜೀವನ ಕ್ಲಿಷ್ಟ ಆಗುತ್ತೆ. ನಮ್ಮ ಆತ್ಮದ ಉದ್ದೇಶ ಅಲ್ಲೇ ಇರ್ತಾ ಹೋಗುತ್ತೆ, ಡಿಸರ್ವ್ ಆಗ್ತಾನೆ ಇರುತ್ತೆ. ಅದನ್ನು ನೀವು ಕ್ಲೈಮ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಕೆಲವು ವಿಚಾರಗಳಲ್ಲಿ ಸ್ಪಷ್ಟವಾದ ಸೂಚನೆಗಳು ಸಿಗ್ತಾ ಇದ್ದಾವೆ. ಇದು ಒಂದು ಜನರಲ್ ರಿಂಗ್ ಆಗಿರೋದ್ರಿಂದ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಯಾವ ರೀತಿ ಕನೆಕ್ಟ್ ಆಗುತ್ತೋ ಆ ರೀತಿ ತಗೊಳ್ಳಿ. ಹಾಗೆ
ಈ ಮಾಹಿತಿ ನಿಮ್ಮ ಜೀವನಕ್ಕೆ, ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದೆ ಅಂಥೇಳಿ ನಿಮಗೇನಾದರೂ ಮನಃಪೂರ್ವಕವಾಗಿ ಒಂದು ಕ್ಷಣವಾದರೂ ಅನಿಸಿದರೆ ವಿನಯಪೂರ್ವಕವಾಗಿ ಗುರುದಕ್ಷಿಣೆಯ ಮೂಲಕ ಗುರುವಿಗೆ ಕೃತಜ್ಞತಾ ಭಾವದಿಂದ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.